ಆತ್ಮೀಯ ಸಹೋದರ ಸಹೋದರಿಯರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ಮತ್ತು ಸಿಟಿ ಲಾಡ್ಜ್ಗೆ ನಾನು ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಕೂಡ ನಾನು ಸಲ್ಲಿಸ್ತೇನೆ. ಇವತ್ತಿನ ದಿನದ ವಿಷಯ ಮಹಾತ್ಮರು ಅನ್ನೋದ್ರ ಬಗ್ಗೆ. ನಾವೆಲ್ಲ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಒಂದು ಶ್ಲೋಕವನ್ನು ಕೇಳ್ತೇವೆ. ಯಾವುದದು ಅಂತಂದರೆ, ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಗುರುವನ್ನು ನಾವು ಏನಂತ ಹೇಳ್ತೀವಿ ಅಂತಂದರೆ, ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ ಅಂತ ಹೇಳಿ ನಾವು ಕರಿತೀವಿ. ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತಲೂ ಮೀರಿದ ಯಾವುದಾದ್ರೂ ಇದೆಯಾ? ಯಾವುದು ಕೂಡ ಇಲ್ಲ. ಅದನ್ನು ನಾವು ಹಿಂದೂ ಸಂಸ್ಕೃತಿಯಲ್ಲಿ ಹೇಳ್ತೀವಿ. ನಮಗೆಲ್ಲರಿಗೂ ಕೂಡ ನಾವೆಲ್ಲ ಇವತ್ತಿನ ದಿನ ಸೇರಿರೋದು ಎಲ್ಲಿ ಅಂತಂದರೆ ಥಿಯಾಸಫಿಕಲ್ ಸೊಸೈಟಿನಲ್ಲಿ. ಥಿಯಾಸಫಿಕಲ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದ್ಯಾರು? ಬ್ಲಾವೆಟ್ಸ್ಕಿ ಅವರು, ಆಮೇಲೆ ಆಲ್ಕಾಟ್ರವರು. ಇವರು ಬಾಹ್ಯದಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾರೆ, ಆದರೆ ಅವರ ಹಿಂದೆಗಡೆ ಅವರನ್ನು ಮಾಡಿರೋರು ಯಾರು, ಇವರಿಗೆ ಪ್ರೇರೇಪಣೆಯನ್ನು ಕೊಟ್ಟವರು ಯಾರು ಅಂತಂದರೆ ಮಹಾತ್ಮ ಮೌರ್ಯರು ಮತ್ತು ಮಹಾತ್ಮ ಕುತುಮಿಗಳು ಹಿಂದೆ ನಿಂತು ಇವರಿಗೆ ಪ್ರೇರೇಪಣೆಯನ್ನು ಕೊಟ್ಟು ಥಿಯಾಸಫಿಕಲ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದರು. ಥಿಯಾಸಫಿ ಏನನ್ನು ಬೋಧಿಸುತ್ತೆ? ಸಿದ್ಧಾಂತಗಳನ್ನು ಹೇಳುತ್ತೆ. ಯಾವುದು ಆ ಸಿದ್ಧಾಂತಗಳು ಅಂದರೆ ಕರ್ಮ, ಪುನರ್ಜನ್ಮ ಮತ್ತು ವಿಕಾಸ ನಿಯಮ. ನಾವು ವಿಕಾಸವನ್ನು ಹೊಂದುತ್ತಾನೇ ಇದ್ದೀವಿ. ವಿಕಾಸ ನಿಯಮದ ಬಗ್ಗೆ ಥಿಯಾಸಫಿಯಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಸಿಕ್ಕತ್ತೆ. ಎಲ್ಲ ಇರೋದೇನೆ. ಥಿಯಾಸಫಿ ಅಂದರೆ ಏನು ಅಂತಂದರೆ, ನಮ್ಮಲ್ಲಿ ಅನೇಕರು ನಾವೆಲ್ಲ ನೋಡಿರ್ಬೋದು, ನವರತ್ನದ ಸರ. ನವರತ್ನದ ಸರ ಅಂದ್ರೇನು? 9 ಕಲರ್ ಮಣಿಗಳನ್ನ ಸೇರಿಸಿ ಒಂದು ಹಾರವಾಗಿ ಹೇಳ್ತಿರ್ತಾರೆ. ಅದೇ ರೀತಿ ಅಂದರೆ ಅದು ನವರತ್ನ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಈ ಪ್ರಪಂಚದಲ್ಲಿ ಅಂದರೆ ಈ ವಿಶ್ವದಲ್ಲಿ ಎಷ್ಟು ಮತಗಳಿತ್ತೋ ಎಲ್ಲ ಮತದ ಸಾರ ಸಂಗ್ರಹವನ್ನು ಥಿಯಾಸಫಿಯಲ್ಲಿ ಅಡಗಿಸಿ ಇಟ್ಟು ಥಿಯಾಸಫಿ ಅನ್ನೋ ಒಂದು ಸರವನ್ನು ಅವರು ನೇದಿದ್ದಾರೆ. ಎಲ್ಲ ಮತದ ಸಾರ ಸಂಗ್ರಹನೇ ಇರೋದು ಥಿಯಾಸಫಿಯಲ್ಲಿ. ಹೊಸದಂತ ಏನೂ ಇಲ್ಲ, ಎಲ್ಲ ಇರೋದೇನೆ. ಎಲ್ಲ ಮತದವರು ಕೂಡ ಇಲ್ಲಿಗೆ ಸೇರಬಹುದು. ಅದಕ್ಕೋಸ್ಕರನೇ ಸಾರ್ವತ್ರಿಕ ಸಹೋದರ ಭಾವ ಅಂತ ಹೇಳಿ ಅವರು ಅದನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಅವರು ಒಂದು ಕಡೆ ಹೇಳ್ತಾರೆ, ಇವಾಗ ನಾವೆಲ್ಲ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಾಗಿದ್ದೀವಿ. ಇದಾದ ನಂತರ ಏನು ಮಾಡ್ತೀವಿ? ಇಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಮೊದಲು ಬಂದು ಜಾಯಿನ್ ಆಗ್ತೀವಿ. ಏನೋ ಇಷ್ಟ ಆಗುತ್ತೆ, ಒಂದು ಲೆಕ್ಚರ್ಗೆ ಅಟೆಂಡ್ ಮಾಡ್ತೀವಿ. ಇಲ್ಲಿ ಏನು ಕೆಲಸ ಕಾರ್ಯ ನಡೀತಾ ಇದೆ ಅದರಲ್ಲಿ ನಾವು ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತೀವಿ. ಆಮೇಲೆ ಅಧ್ಯಯನವನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ. ಅಧ್ಯಯನ ಮಾಡ್ತಾ ಮಾಡ್ತಾ ನಮಗೇನು ಗೊತ್ತಾಗುತ್ತೆ ಅಂದರೆ, ಇಲ್ಲಿಗೆ ಸೇವೆ ಸಲ್ಲಿಸಬೇಕು ಅನ್ನೋದು ಒಂದು ನಮಗೆ ಮನದಟ್ಟಾಗತ್ತೆ. ಸೇವೆಗೋಸ್ಕರನೇ ಸೇವೆ, ಬೇರೆ ಯಾವ್ದು ಎಕ್ಸ್ಪೆಕ್ಟೇಷನ್ನು ಇಲ್ಲ. ನಾವಿಲ್ಲಿ ಬರೋದೇ ಕೊಡೋದಕ್ಕೆ, ತೆಗೆದುಕೊಳ್ಳೋದಕ್ಕಲ್ಲ ಅನ್ನೋದು ಒಂದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆವಾಗ ಏನು ಮಾಡ್ತಾರೆ, ಇಲ್ಲಿ ಥಿಯಾಸಫಿಕಲ್ ಸೊಸೈಟಿಯ ಕಾರ್ಯಕರ್ತರಂತಂದರೆ ಅವ್ರನ್ನ ಗುರುತಿಸ್ತಾರೆ. ರೆಗ್ಯುಲರಾಗಿ ಬರೋರು ನಾವು ನೋಡ್ತೀವಲ್ಲ, ಗುರುತಿಸಿದಾಗ ಏನಾಗುತ್ತೆ ಅಂತಂದರೆ ಇವರಿಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಬೋಧೆಯನ್ನು ಸಿಕ್ಕೋದಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಹೇಳ್ತಾರೆ. ಆವಾಗ ಏನು ಹೇಳ್ತಾರೆ ಅಂತಂದರೆ, ಗುಪ್ತ ವಿದ್ಯಾ ಶಾಲೆ ಅನ್ನೋದು ಒಂದಿದೆ, ಅಲ್ಲಿಗೆ ನೀವು ಹೋಗಿ ಸೇರಿಕೊಳ್ಬೋದು ಅಂತ ಹೇಳಿ ಅಲ್ಲಿಗೆ ಆಹ್ವಾನವನ್ನು ಕೊಡ್ತಾರೆ. ಅನೇಕ ಗ್ರಂಥಗಳನ್ನ ಇನ್ ಡೀಟೇಲ್ ಸ್ಟಡಿ ಅಂತ ಹೇಳಿ 10 ಗ್ರಂಥಗಳನ್ನ ಕೊಡ್ತಾರೆ. 10 ಗ್ರಂಥಗಳನ್ನ ಅವರು ವ್ಯಾಸಂಗ ಮಾಡಿದ್ಮೇಲೆ ಗುಪ್ತ ವಿದ್ಯಾಶಾಲೆಗೆ ಸೇರ್ಬೋದು. ಅಲ್ಲಿ 4ನೇದು ಹೇಳ್ತಾರೆ, ಕರ್ಮ, ಪುನರ್ಜನ್ಮ, ವಿಕಾಸ ನಿಯಮ ಆದಮೇಲೆ ಮಹಾತ್ಮರ ಇರುವಿಕೆಯಲ್ಲಿ ನಾವು ನಂಬಿಕೆಯನ್ನು ಹೊಂದಿರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ, the existence of perfect man is one of the most distinctive and also one of the most encouraging teaching in theosophy ಅಂತ ಹೇಳಿ ಅದನ್ನು ಹೇಳ್ತಾರೆ. ಅಂದರೆ ಅತ್ಯಂತ ವಿಶಿಷ್ಟವಾದಂತಹ ಒಂದು ಪರಿಪೂರ್ಣ ಮಾನವರ ಇರುವಿಕೆ ಅನ್ನೋದು ಇದೆ. ಇದು ಅತ್ಯಂತ ಹೆಚ್ಚಿನ ಮಟ್ಟದ ಪ್ರೋತ್ಸಾಹದಾಯಕವಾದ ಬೋಧೆಯನ್ನು ನಮಗೆ ಕೊಡುತ್ತೆ. ಇದು ಬಹಳ ಆಶಾಜನಕವಾಗಿದೆ, ಉತ್ತೇಜಕಾರಿಯಾಗಿದೆ ಅಂತ ಹೇಳಿ ನಮಗೆ ಹೇಳ್ತಾರೆ. ಈ ಮಹಾತ್ಮರ ಇರುವಿಕೆಯನ್ನು ನಾವು ನಂಬಬೇಕು ಅಂತ ಅಂದ್ಬಿಟ್ಟು ನಾವು ಹೇಳ್ತಾರೆ. ನಂಬಬೇಕು, ಇದ್ದಾರೆ. ನಾವ್ಯಾರು ನೋಡಿದ್ದೀವ?
ನಮ್ಮಲ್ಲಿ ಯಾರಾದರೂ ನೋಡಿದ್ದೀವ? ಇಲ್ಲ. ಆದರೆ ನಾನು ಈಗ ತಾನೇ ಅವ್ರು ನನ್ನ ಪರಿಚಯ ಮಾಡ್ಕೊಳ್ಬೇಕಾದ್ರೆ ರುಕ್ಮಿಣಿ ಕೃಷ್ಣಮೂರ್ತಿ ಅವರ ಜೊತೆ ಅವರು ಸೇರಿ ಕೆಲಸ ಮಾಡಿದರು ಅಂತ ಹೇಳಿದರು. ರುಕ್ಮಿಣಿ ಕೃಷ್ಣಮೂರ್ತಿ ಯಾರನ್ನು ನೋಡಿದರು? ಸಹೋದರ CW ಲೆಡ್ಬಿಟ್ರನ್ನ ನೋಡಿದರು ಮತ್ತು ಆ್ಯನಿ ಬೆಸೆಂಟನ್ನು ಅವರು ಸ್ವತಃ ನೋಡಿದರು. ಅವರಿಬ್ಬರು ಯಾರನ್ನ ನೋಡಿದರು? ಡೈರೆಕ್ಟಾಗಿ ಮಾಸ್ಟರ್ಸ್ ಜೊತೆ ಕಾಂಟ್ಯಾಕ್ಟ್ ಇದ್ದವರು. ಬರೀ ಬ್ಲಾವೆಟ್ಸ್ಗೆ ಅಷ್ಟೇ ಅಲ್ಲ, ಡೈರೆಕ್ಟ್ ಮಾಸ್ಟರ್ಸ್ ಜೊತೆ 1-to-1 ಕಾನ್ವರ್ಸೇಷನ್ನ ಇದ್ದಿದ್ರು, ಸಂಬಂಧ ಇಟ್ಕೊಂಡಿದ್ರು, ಎಲ್ಲವೂ ಇತ್ತು. ಸೊ ಈಗ ಮಹಾತ್ಮರಂದರೆ ಯಾರು ಅಂತ ಹೇಳಿ ತಿಳ್ಕೊಡೋದೇ ಅಂತಂದರೆ ಎ ಪರ್ಫೆಕ್ಟ್ ಮ್ಯಾನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸರ್ಟನ್ ಹ್ಯೂಮನ್ ಬೀಯಿಂಗ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ದರ್ ಹ್ಯೂಮನ್ ಎವಲ್ಯೂಷನ್, ಹ್ಯಾವ್ ಅಟೈನ್ಡ್ ಹ್ಯೂಮನ್ ಪರ್ಫೆಕ್ಷನ್, ಹ್ಯಾವ್ ನಥಿಂಗ್ ಮೋರ್ ಟು ಲರ್ನ್ ಸೋ ಫಾರ್ ಆ್ಯಸ್ ಅವರ್ ಪಾರ್ಟ್ ಆಫ್ ದ ಸೋಲಾರ್ ಸಿಸ್ಟಮ್ ಈಸ್ ಕನ್ಸರ್ನ್. ನಮ್ಮ ಈ ಸೌರ ಬ್ರಹ್ಮಾಂಡಕ್ಕೆ ಸಂಬಂಧಿಸಿದಂತೆ ಪರಿಪೂರ್ಣ ಮಾನವರು ಇದ್ದಾರೆ. ಅವರು ಮಾನವನಲ್ಲಿ ಏನೆಲ್ಲ ವಿಕಾಸವನ್ನು ಹೊಂದಬೇಕೋ ಸಂಪೂರ್ಣವಾಗಿ ಅವರು ವಿಕಾಸವನ್ನು ಹೊಂದಿಬಿಟ್ಟಿದ್ದಾರೆ. ಎಲ್ಲರೂ ಅಲ್ಲ, ಸರ್ಟನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತಾರೆ, ಕೆಲವರು ಮಾತ್ರ. ಯಾರಿಗೆ ಈ ವಿಕಾಸ ನಿಯಮದಲ್ಲಿ ಶೀಘ್ರವಾಗಿ ಮುಂದುವರಿಬೇಕು ಅಂತ ಇತ್ತೋ ಅವರು ಶೀಘ್ರವಾಗಿ ಮುಂದುವರಿದು ಪರಿಪೂರ್ಣತೆಯನ್ನು ಅವರು ಹೊಂದಿದ್ದಾರೆ. ನಮ್ಮಲ್ಲಿ ಏನಾದರೂ ಸ್ವಲ್ಪ ಕಂಟ್ರೋಲ್ ಇದೆ ಫಿಸಿಕಲ್ ಬಾಡಿನಲ್ಲಿ. ಸೂತ್ರಾತ್ಮ ಇದೆ, ಜೀವಾತ್ಮ ಇದೆ, ದೇಹಾತ್ಮ ಇದೆ. ನಮ್ಮಲ್ಲಿ ದೇಹಾತ್ಮ ಆದರೂ ಕಂಟ್ರೋಲಲ್ಲಿ ಇದೆಯಾ? ಏನಿಲ್ಲ, ಒಂದು ಲೋಟ ಕಾಫಿ ಟೀ ಅಷ್ಟೇ ಸಾಕು, ಅಡಿಕ್ಟ್ ಆಗೋಗ್ತೀವಿ. ಏನಿಲ್ಲ, ಮೊಸರು ತಿನ್ನಲೇಬೇಕು ಊಟ ಆದಮೇಲೆ, ಸ್ವೀಟ್ ಬೇಕೇ ಬೇಕು ಇವತ್ತು ನಮಗೆ, ಇಲ್ಲದೆ ಹೋದರೆ ಆಗಲ್ಲ. ಇದು ನಮ್ಮದ್ದು. ಒಂದು ಸ್ವಲ್ಪ ಮಾತು ಕಂಟ್ರೋಲ್ ಮಾಡ್ಕೊಳ್ಳೋಣ, ನಾಲ್ಗೆ ಮೇಲೆ ಹಿಡಿತಾ ಇರಲಿ. ತಿನ್ನೋದಕ್ಕೂ ಹಿಡ್ತಾ ಇಲ್ಲ, ಮಾತಾಡೋದಕ್ಕೂ ಹಿಡ್ತಾ ಅನ್ನೋದು ಇಲ್ಲ. ನಮ್ಮಲ್ಲಿ ಕಂಟ್ರೋಲ್ ಅನ್ನೋದಿಲ್ಲ. ಇವರಿಗೆ ಎಲ್ಲ ಇದರಲ್ಲೂ ಗೊತ್ತು. ನಮಗೆ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ನಮಗೇನು ಗೊತ್ತಿಲ್ಲ. ಇವರಿಗೆ ನಿನ್ನೆ ಗೊತ್ತು, ಇವತ್ತು ಗೊತ್ತು, ನಾಳೆನೂ ಗೊತ್ತು. ಇವ್ರಿಗೆ ಹಿಂದೆ ಏನೆಲ್ಲ ಕಷ್ಟಪಟ್ಟರು, ಏನೆಲ್ಲ ವಿಕಾಸ ಹೊಂದಿದ್ರು, ಏನೆಲ್ಲ ಕಂಟ್ರೋಲ್ ಮಾಡಿದ್ರು, ಏನೆಲ್ಲ ಶಿಸ್ತುಬದ್ಧ ಜೀವನವನ್ನು ಜೀವಿಸಿದ್ರು ಅನ್ನೋದು ಅವ್ರಿಗೆ ಗೊತ್ತು. ಇನ್ನೊಂದು ಕಡೆ ಹೇಳ್ತಾರೆ, ಎ ಹ್ಯೂಮನ್ ಬೀಯಿಂಗ್ ಹೂ ಹ್ಯಾಸ್ ಪರ್ಫೆಕ್ಟೆಡ್ ಹಿಮ್ಸೆಲ್ಫ್ ಆ್ಯಂಡ್ ಹ್ಯಾಸ್ ನಥಿಂಗ್ ಮೋರ್ ಟು ಲರ್ನ್ ಆನ್ ಅರ್ತ್, ಹೂ ಲೀವ್ಸ್ ಇನ್ ಎ ಫಿಸಿಕಲ್ ಬಾಡಿ ಆನ್ ಅರ್ತ್ for helping of man, who takes pupils that desire to evolve more rapidly than their race in order to serve it ಅಂತ ಇನ್ನೊಂದು ಕಡೆ ಮಹಾತ್ಮರ ಬಗ್ಗೆ ಹೇಳ್ತಾರೆ. ಅವರು ಪರ್ಫೆಕ್ಟೆಡ್ ಹ್ಯೂಮನ್ ಬೀಯಿಂಗ್ಸ್, ಅವರನ್ನು ಪರ್ಫೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರನ್ನೇ ಅವರು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮಾಡ್ಕೊಂಡಿದ್ದಾರೆ. ಅವರು ಏನೆಲ್ಲ ಕಲ್ತ್ಕೋಬೇಕೋ ಸಂಪೂರ್ಣವಾಗಿ ಎಲ್ಲವನ್ನು ಅವ್ರು ಕಲ್ತ್ಕೊಳ್ಬಿಟ್ಟಿದ್ದಾರೆ. ಕಲಿಯೋಕ್ಕೆ ಅಲ್ಲಿ ಏನೂ ಇಲ್ಲ. ಏನೇನು ಸಾಧಿಸ್ಬೋದೋ ಎಲ್ಲವನ್ನೂ ಸಾಧಿಸ್ಬಿಟ್ಟಿದ್ದಾರೆ. ಸಾಧಿಸೋದಕ್ಕೂ ಇನ್ನು ಏನೂ ಇಲ್ಲ. ಅವರು ಈ ಸ್ಥೂಲ ಶರೀರವನ್ನು ಧರಿಸ್ಕೊಂಡು ಈ ಪ್ರಪಂಚದ ಮೇಲೆ ಇದ್ದಾರೆ. ಸ್ಥೂಲ ಶರೀರವನ್ನು 1851 H.B. ಬ್ಲಾವೆಟ್ಸ್ಕಿ ಅವ್ರನ್ನ ನೋಡ್ತಾರೆ. ಪುನಃ ಆಫ್ಟರ್ 20 years ಮತ್ತೆ 1871 ನೋಡಿದಾಗ ಅವರು ಅವತ್ತು 20 ವರ್ಷದ ಹಿಂದೆ ಹೇಗಿದ್ದರೋ ಮತ್ತೂ ಕೂಡ ಅವ್ರು ನೋಡಿದಾಗ ಅದೇ ರೀತಿ ಇದ್ದರು. ಒಂದು ಸ್ವಲ್ಪವೂ ವಯಸ್ಸಾದಂತೆ ಅವರಿಗೆ ಕಾಣಿಸೇ ಇರಲಿಲ್ಲ. ಅವರು ಈ ಸ್ಥೂಲ ಶರೀರವನ್ನು ಧರಿಸ್ಕೊಂಡು ಈ ಭೂಮಿ ಮೇಲೆ ಇದ್ದಾರೆ. ಯಾತಕ್ಕೆ ಅಂದರೆ ಇಲ್ಲಿ ಯಾರ್ಯಾರಿದ್ದಾರೆ ಜನರು, ಮಾನವರಿಗೆ ಸಹಾಯವನ್ನು ಮಾಡೋದಕ್ಕೆ, ಹೆಲ್ಪಿಂಗ್ ಆಫ್ ಮ್ಯಾನ್. ಆಮೇಲೆ ಅವರು ಶಿಷ್ಯರನ್ನು ಸ್ವೀಕಾರ ಮಾಡ್ಕೊಳ್ತಾರೆ. ಶಿಷ್ಯರನ್ನು ಸ್ವೀಕರಿಸಿ ಅವರ ಎವಲ್ಯೂಷನ್ ಅಂದರೆ ಅವರ ವಿಕಾಸವು ಆದಷ್ಟು ಶೀಘ್ರವಾಗಿ ವೇಗವಾಗಿ ನಡಿಬೇಕು. ವೇಗವಾಗಿ ಯಾತಕ್ಕೆ ನಡೆಸ್ತಾರೆ ಅಂತಂದರೆ ಅದರ ಮುಖಾಂತರ ಅವರು ಮಾನವತೆಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಸ್ವೀಕಾರ ಮಾಡಿ ಸ್ವೀಕೃತ ಶಿಷ್ಯರನ್ನಾಗಿ ಮಾಡಿಕೊಂಡು ಅವರಿಗೆ ದೀಕ್ಷೆಗಳನ್ನೆಲ್ಲ ಕೊಡ್ತಾರೆ. ನಮ್ಮಲ್ಲಿ ಕೆಲವರು ನಾವು ಓದಿದ್ದೀವಿ, CW ಲೆಡ್ಬಿಟ್ರಿಗೆ ಕುಂಡಲಿನಿಯನ್ನು ಎಬ್ಬರಿಸ್ತಾರೆ. ಕುಂಡಲಿನಿ ಎಷ್ಟು ಕಾಲಕ್ಕೆ ಎಬ್ಬರಿಸ್ಬೇಕು, ಅಷ್ಟು ಎಬ್ಬರಿಸಿದ್ರ? ಇಲ್ಲ, ಅದಕ್ಕಿಂತಲೂ ಮುಂಚೆನೇ ಎಬ್ಬರಿಸ್ತಾರೆ. ಅಷ್ಟು ಕಾಲ ಬೇಕಿಲ್ಲ, ಅದಕ್ಕಿಂತಲೂ ಮುಂಚೆನೇ ಅವರಿಗೆ ಕುಂಡಲಿನಿ ಅನ್ನೋದು ಎದ್ದೇಳತ್ತೆ. ಮತ್ತು ಅದರ ಮುಖಾಂತರ ಅವರು ಇನ್ನೂ ಹೆಚ್ಚಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ಉಪಕಾರ ಆಗತ್ತೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಅವರು ಅದನ್ನು ಮಾಡ್ತಾರೆ. ಈ ಮಹಾತ್ಮ ಅಂತಂದರೆ ನಾವು ಡೆಫಿನೇಷನ್ನ ತಗೊಳ್ಳೋದಾದರೆ ಮಹಾ ಆತ್ಮ. ಆತ್ಮ ಮಹತ್, ಶರೀರ ಅಲ್ಲ.
ಆತ್ಮ ಮಹತ್, ಮಹಾ ಆತ್ಮ ಅಥವಾ ಲಿಬರೇಟೆಡ್ ಸೋಲ್ ಅಥವಾ ಅಡೆಪ್ಟ್ ದೀಕ್ಷಿತ ಅಂತ ಹೇಳ್ತಾರೆ, ಅಥವಾ ಗ್ರೇಟ್ ಸೋಲ್ ಅಂತ ಹೇಳ್ತಾರೆ, ಅಥವಾ ಎಲ್ಡರ್ ಬ್ರದರ್ ಅಂತ ಹೇಳ್ತಾರೆ, ಅಥವಾ ಎ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳ್ತಾರೆ. ಇಲ್ಲಿ ಪ್ರಜ್ಞೆಯ ವಿಕಾಸದ ಸ್ಥಿತಿಯನ್ನು ಮಾತ್ರ ಅವರು ಕುರಿತು ಹೇಳ್ತಾರೆ ವಿನಃ ಬೇರೆ ಏನು ಹೇಳೋದಿಲ್ಲ. ಒಂದು ಕಡೆ ಮಾಸ್ಟರ್ಸ್ ಬಗ್ಗೆನೇ ಒಂದು ಸ್ವಲ್ಪ ಎಲ್ಲ ಓದ್ತಾ ಇದ್ದಾಗ ನನಗೆ ಗೊತ್ತಾಯಿತು, ಮಾಸ್ಟರ್ಸ್ ಅಬೌಟ್ ದೆಮ್ಸೆಲ್ಸ್ ಅಂತ ಬರ್ಕೊಂಡಿದ್ದೀನಿ. ಅವ್ರು ಏನು ಹೇಳ್ತಾರೆ ಅವ್ರ ಬಗ್ಗೆ ಅಂದರೆ, ನನ್ ಆಫ್ ಯು ಹ್ಯಾವ್ ಎವರ್ ಫಾರ್ಮ್ಡ್ ಆ್ಯನ್ accurate idea of masters or the laws of occultism, they are guided by ಅಂತ ಅವ್ರು ಹೇಳ್ತಾರೆ. ಸ್ವತಃ ಅವ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂದರೆ, ನಮ್ಮಲ್ಲಿ ಅಂದರೆ ಅಥವಾ ನಿಮ್ಮಲ್ಲಿ ಯಾರಿಗೂ ಕೂಡ ಮಹಾತ್ಮರ ಬಗ್ಗೆ ಕರಾರುವಕ್ಕಾದ ಸಂಗತಿಯಾಗಲಿ ಅಥವಾ ಯಾವ ಆಧ್ಯಾತ್ಮಿಕ ನಿಯಮಗಳು ಅವರಿಗೆ ಮಾರ್ಗದರ್ಶನವನ್ನು ನೀಡುತ್ತಿದೆ ಅನ್ನೋದು ನಿಮಗೆ ಯಾರಿಗೂ ಕೂಡ ತಿಳಿದಿಲ್ಲ. ತಿಳುವಳಿಕೆ ಯಾವಾಗ ಬರುತ್ತೆ? ನಾವು ಒಂದು ಮೆಟ್ಟಲನ್ನು ಹತ್ತಿ ನಾವು ಆ ಮಟ್ಟಕ್ಕೆ ಎವಾಲ್ವ್ ಆದಾಗ ತಿಳುವಳಿಕೆ ತನಗೆ ತಾನೇ ಬರುತ್ತೆ. ಆವಾಗ ಬೋಧೆ ನಾವು ಕೇಳದೆ ಹೋಗಲಿ, ನಾವು ಆ ಜೀವನವನ್ನು ಜೀವಿಸಿದಾಗ ನಮಗೆ ಆ ಬೋಧೆಯನ್ನು ಮಹಾತ್ಮರು ಕೊಟ್ಟೇ ಕೊಡ್ತಾರೆ. ಮಹಾತ್ಮರು ಎಂದರೆ ವಿಶೇಷವಾದ ತರಬೇತಿ ಮತ್ತು ಶಿಕ್ಷಣದಿಂದ ತಮ್ಮ ಉನ್ನತ ದೇಹಗಳನ್ನು ಬೆಳೆಸಿಕೊಂಡು ಆಧ್ಯಾತ್ಮಿಕವಾದ ಜ್ಞಾನವನ್ನು ಅವರು ಗಳಿಸಿಕೊಂಡಿರ್ತಾರೆ. ವಿಶೇಷವಾದ ತರಬೇತಿ, ಅವರಿಗೆ ಟ್ರೈನಿಂಗ್ ಸಿಕ್ಕತ್ತೆ. ಟ್ರೈನಿಂಗ್ ಯಾವಾಗ ಸಿಕ್ಕತ್ತೆ? ವೆನ್ ದೇ ಆರ್ ಒಬೀಡಿಯೆಂಟ್, ವೆನ್ ದೇ ಆರ್ ರೆಡಿ ಟು ಲರ್ನ್. ಆವಾಗ ಮಾತ್ರ ಅವ್ರಿಗೆ ತರಬೇತಿ ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ. ಇವಾಗ ನಾವೆಲ್ಲ ಹೋಗ್ತೀವಿ, ಒಂದು ಲಾಯರ್ ಹತ್ರ ಹೋದಾಗ ನಮಗೆ ಎಂಥ ಲಾಯರ್ ಬೇಕು ಅಂತ ಕೇಳ್ತೀವಿ? ಎಕ್ಸ್ಪೀರಿಯನ್ಸ್ ಇರೋರು, ಸರಿಯಾದ ನಿಯಮವನ್ನು ತಿಳ್ಕೊಂಡಿರೋರು ಬೇಕು, ಯಾರೋ ಬೇಕಿಲ್ಲ, ಆರ್ಡಿನರಿ ಬೇಕಿಲ್ಲ. ಲಾಯರ್ ಹತ್ರ ಹೋದಾಗ ನಮಗೆ ಎಕ್ಸ್ಪೀರಿಯನ್ಸ್ ಲಾಯರೇ ಬೇಕು, ಚೆನ್ನಾಗಿ ತಿಳ್ಕೊಂಡಿರೋರೇ ಬೇಕು. ಯಾಕಂದರೆ ನಮ್ಮ ಕೇಸ್ನ ಗೆದ್ದು ಕೊಡಬೇಕು. ಒಂದು ಆರ್ಡಿನರಿ ಹ್ಯೂಮನ್ ಬೀಯಿಂಗನ್ನೇ ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಇನ್ನು ಮಹಾತ್ಮರ ಬಗ್ಗೆ ನಿಜವಾಗ್ಲೂ ಇವತ್ತು ಬೆಳಗ್ಗೆ ಎದ್ದು ಮಹಾತ್ಮರ ಫೋಟೋ ನೋಡಿದಾಗ ಅನ್ನಿಸ್ತು, ಇವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಯೋಗ್ಯತೆ ಇದೆಯಾ? ಖಂಡಿತ ಅನ್ನಿಸ್ತು. ನಾವು ಹೇಳ್ತೀವಿ ಅಷ್ಟೇ, ಅವರು ಎಷ್ಟು ಬೋಧೆಯನ್ನು ಕೊಟ್ಟಿದ್ದಾರೆ, ನಮ್ಮ ಜೀವನದಲ್ಲಿ ನಾವು ಎಷ್ಟು ಅಳವಡಿಸ್ಕೊಂಡಿದ್ದೀವಿ, ತೃಣ ಮಾತ್ರವೂ ಇಲ್ಲ. ಒಂದು ಕಡೆ ಆ್ಯನಿ ಬೆಸೆಂಟ್ ಬರೀತಾರೆ, ಅವ್ರಿಗೆ HP ಬ್ಲಾವಟ್ಸ್ಗೆ ಅವರು ಕೊಟ್ಟಿದ್ದಾರಲ್ಲ ಬೋಧೆಯನ್ನು, ಅದನ್ನು ಓದೋಕ್ಕೆ ಅವರಿಗೆ ನಾವು ಎಷ್ಟು ಋಣವನ್ನು ನಾವು ಗೊತ್ತಿದ್ದೀವಿ, ಅವ್ರನ್ನ ಋಣ ತೀರಿಸೋದಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ HP ಬ್ಲಾವಟ್ಸ್ಗೆ ಅವರು ನಮಗೆ ಕೊಟ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಇದೆಲ್ಲ ಆದಮೇಲೆ ಮಹಾತ್ಮರು ಎಲ್ಲಿದ್ದಾರೆ, ಹೇಗಿದ್ದಾರೆ? ಫಸ್ಟ್ ಆಫ್ ಆಲ್ ಮಹಾತ್ಮರು ಇದ್ದಾರಾ? ಮಹಾತ್ಮರು ಇಲ್ಲ ಅಂತ ಹೇಳೋಕೆ ಸೊ ನೀವೆಲ್ಲ ಅಂದ್ಕೊಂಡಿದ್ದೀರ ಮಹಾತ್ಮರು ಇದ್ದಾರೆ ಅಂದರೆ ಎಲ್ಲಿದ್ದಾರೆ? ಪ್ರಪಂಚದಲ್ಲಿ ವಿಕಾಸ ನಡೀತಲ್ಲ, ಈ ನಮ್ಮ ಭೂಮಿ ವಿಕಾಸ ನಡೆದಾಗ ಭೂಮಿಯ 7 ಜಾಗಗಳಲ್ಲಿ ಅವರು ಬಂದು ನೆಲೆ ನಿಲ್ತಾರೆ. ಅಲ್ಲಿಂದ ವಿಕಾಸ ಅನ್ನೋದು ಪ್ರಾರಂಭ ಆಗುತ್ತೆ. ಇಲ್ಲಿ ಜೀವ ವಿಕಾಸ ಹಿಂಗಾಗತ್ತೆ ಅಂದರೆ, ಮೊದಲು ಒಂದು ಅಣು ಅಮೀಬಾ ಟೈಪ್ ಒಂದಿತ್ತು, ಅದು ಕಾಲ ನಂತರ 1-2 ಆಯಿತು, ಆಮೇಲೆ 2 ಆಗಿದ್ದು ಬೆಳೀತಾ ಹೋಯಿತು, ಆಮೇಲೆ ಸೆಕ್ಸ್ ಬೈಫರ್ಕೇಷನ್ ಬಂತು, ಆಮೇಲೆ ನಮಗೆ ಸೆನ್ಸಸ್ ಎಲ್ಲ ಬರೋಕ್ಕೆ ಶುರು ಆಯಿತು. ಇವತ್ತಿನ ದಿನ ಮಾನವರಾಗಿದ್ದೀವಿ, ಮಾನವ ಅತಿ ಮಾನವರಾಗಕ್ಕೆ ಹೊರಟಿದ್ದೀವಿ. ಇದು ಎವಲ್ಯೂಷನ್, ನಮ್ಮ ಮಾನವರ ಎವಲ್ಯೂಷನ್. ಈ ಮಾನವರ ಎವಲ್ಯೂಷನ್ ಮಾಡಲಿಕ್ಕೆ ಶುಕ್ರ ಗ್ರಹದಿಂದ ಈ ಗ್ರಹಕ್ಕೆ ಬರ್ತಾರೆ 4 ಜನ ಬರ್ತಾರೆ ಮೊಟ್ಟ ಮೊದಲು ಈ ಎವಲ್ಯೂಷನ್ ಕೆಲಸವನ್ನು ಮಾಡಲಿಕ್ಕೆ. ಅವರು ಈ ಗ್ರಹದವರಲ್ಲ, ಈ ಗ್ರಹಕ್ಕೆ ಸೇರಿದವರಲ್ಲ. ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರರು ಬರ್ತಾರೆ. ಸನತ್ ಕುಮಾರರು ಈ ಭೂಮಿಗೆ ಹೆಡ್ಡಾಗಿ ಇವತ್ತಿನ ದಿನ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟು 26 ಜನ ಜೀವನ್ಮುಕ್ತರಿದ್ದಾರೆ, ಜ್ಯೋತಿರಾಜರು ಇದ್ದಾರೆ ಈ ಭೂಮಿ ಮೇಲೆ ಅಂತ ಅಂದ್ಬಿಟ್ಟು ಹೇಳಿ ಬರ್ತಾರೆ. ಇವರು ಎಲ್ಲಿದ್ದಾರೆ ಅಂತ ಅಂದರೆ ವೈಟ್ ಲಾಡ್ಜ್ ಅಂತ ಹೇಳ್ತಾರೆ. ವೈಟ್ ಲಾಡ್ಜ್ ಅಂದರೆ ಶ್ವೇತರ್ಷಿ ಸಂಘ. ಶ್ವೇತರ್ಷಿ ಸಂಘ ಎಲ್ಲಿದೆ? ಟಿಬೆಟ್ನಲ್ಲಿದೆ, ಶಿಗಾಟ್ಸೆ ಹತ್ರ ಇದೆ, ಶಂಬಳಾನಲ್ಲಿ ಇವರು ವಾಸ ಇದ್ದಾರೆ. ಇವ್ರದ್ದು ಫೋಟೋ ಕೂಡ ಸಿಕ್ಕತ್ತೆ ನಮಗೆ. ಎಲ್ಲಿ ಸಿಕ್ಕತ್ತೆ? ಮಾಸ್ಟರ್ಸ್ ಅಂಡ್ ದ ಪಾತ್ ಗ್ರಂಥವನ್ನು ನಾವು ಓದಿದ್ರೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಮಾಸ್ಟರ್ಸ್ ಲೆಟರ್ಸ್ ಇದೆಯಾ ಅಂತಂದರೆ ಖಂಡಿತ ಇದೆ. ನಮಗೆ ಥಿಯಾಸಫಿನ ಕೊಟ್ಟಿದ್ಯಾರು? HP ಬ್ಲಾವೆಟ್ಸ್ಕಿ. ಯಾವುದರ ಮುಖಾಂತರ? ಸೀಕ್ರೆಟ್ ಡಾಕ್ಟ್ರಿನ್, ಐಸಿಸ್ ಅನ್ವೇಲ್ಡ್, ವಾಯ್ಸ್ ಆಫ್ ದಿ ಸೈಲೆನ್ಸ್, ಕೀ ಟು ಥಿಯಾಸಫಿ,
ಎಲ್ಲನೂ ಇವ್ರು ಕೊಟ್ಟರು. ಇದಕ್ಕೆ ಮುಂಚೆ ಲೆಟರ್ ಕರೆಸ್ಪಾಂಡೆನ್ಸ್ ಇತ್ತು, ಮಾಸ್ಟರ್ಸ್ ಲೆಟರ್ಸ್ ಅನ್ನೋದು ಇತ್ತು. ಒಂದು ಕಡೆ JK ಲೈಫ್ ಅನ್ನೋದು ಒಂದಿದೆ. ಅವರ ಇದರಲ್ಲಿ ಎಷ್ಟು ಜನ ಮಹಾತ್ಮರು ಬಂದಿದ್ದಾರೆ, ಅವ್ರ ಜೊತೆ ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ. ಅವರಿಗೆ ದೀಕ್ಷೆ ಕೊಡ್ತಾ ಇರ್ಬೇಕಾದ್ರೆ ಒಂದು ನಂತರ ಒಂದು ಅವ್ರಿಗೆ ಯಾವ ರೀತಿ ಮಾರ್ಪಾಡಾಗತ್ತೆ, ಅವರಿಗೆ ಗುರುಪುತ್ರ ಆಗಿ ಅಕ್ಸೆಪ್ಟ್ ಮಾಡಿಕೊಂಡಾಗ ಆ ನಕ್ಷತ್ರವನ್ನು ಬರೀ ಜಿಡು ಕೃಷ್ಣಮೂರ್ತಿ ಅವರು ಈ ವಾಸ್ ಗೋಯಿಂಗ್ ಥ್ರೂ ದಟ್ ಪ್ರಾಸೆಸ್. ಪಕ್ಕದಲ್ಲಿ ಅವ್ರನ್ನ ನೋಡ್ಕೊಳ್ತಿದ್ದವರು ಖಂಡಿತ ಅದನ್ನು ನೋಡಿದ್ದಾರೆ. ಎಷ್ಟೋ ಜನಕ್ಕೆ ಅದರ ಅನುಭವ ಕೂಡ ಆಗತ್ತೆ. ಒಂದು ನಕ್ಷತ್ರ ರೂಪದಲ್ಲಿ ಅವರು ಬಂದು ಹೇಳ್ತಾರೆ ಅಂತ ಹೇಳ್ತಾರೆ. ಇವತ್ತು ಈ ಇದಕ್ಕೋಸ್ಕರ ಓದ್ತಾ ಇರಬೇಕಾದ್ರೆ ಒಂದು ಕಡೆ ಲೆಡ್ಬೀಟರ್ ಅವ್ರ ಬಗ್ಗೆ ಅವ್ರು ಬರ್ಕೊಳ್ತಾರೆ, ಮಹಾತ್ಮರು ಇದ್ದಾರಾ ಅಂತ ಅನುಮಾನ ಎಲ್ಲ ಜನರಿಗೆ ಇದೆಯಲ್ಲ. ಅನುಮಾನ ಬಂದಾಗ ಅವ್ರಿಗೆ ಹೇಳ್ತಾರೆ, ನಾನು ಅವ್ರ ಮನೇಲಿ ಒಂದಿನ ವಾಸ ಇದ್ದೀನಿ. ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ನೀವೆಲ್ಲ ಓದಿದ್ದೀರ. ಬಿಗಿನಿಂಗಲ್ಲಿ ನಾವು ಓದಿದ್ರೆ ಏನು ಗೊತ್ತಾಗುತ್ತೆ, ಜಿಡು ಕೃಷ್ಣಮೂರ್ತಿನ ಪ್ರತಿ ರಾತ್ರಿ ಕಾಮಲೋಕದಲ್ಲಿ ಅವರವ್ರನ್ನ ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಅವರು ಬೋಧನೆಯನ್ನು ಕೊಡಿಸ್ತಾ ಇದ್ದರು. ಅವರು ಅದನ್ನು ತೊಗೊಂಡು ಬಂದಿದ್ದನ್ನು ಬೆಳಗ್ಗೆ ಎದ್ದು ಅವರು ಬರೆದಿಡ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದು ಎಲ್ಲಿ ನಡೀತಿತ್ತು, ಕಾಮಲೋಕದಲ್ಲಿ ಹಿಮಾಲಯಕ್ಕೆ ಅವರು ಕರ್ಕೊಂಡು ಹೋಗ್ತಾಯಿದ್ರು. ಮಲ್ಕೊಳ್ತಾ ಇದ್ದಿದ್ದು ಇಲ್ಲೇನೆ ಅಡಿಯಾರನ್ನಲ್ಲೇನೆ ಕರ್ಕೊಂಡು ಹೋಗ್ತಾಯಿದ್ರು. ಇವ್ರು ಹೇಳ್ತಾರೆ, ಬರೀ ಕರ್ಕೊಂಬರೋದು ಅಷ್ಟೇ ಅಲ್ಲ, ಅವ್ರ ಮನೆಯಲ್ಲಿ ಒಂದಿನ ವಾಸ ಕೂಡ ಇದ್ದಾರೆ. ಇದಕ್ಕಿನ್ನ ಬೇಕಾ? CW ಲೆಡ್ಬಿಟ್ರಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಅವ್ರು ಕ್ಲೇರ್ವಾಯನ್ಸ್ ಇನ್ವೆಸ್ಟಿಗೇಷನ್ನಿಂದ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಅವ್ರು ನಮಗೆ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ 26 ಜನ ಜ್ಯೋತಿರ್ರಾಜರುಗಳನ್ನ ಅವರು ನೋಡಿದ್ದಾರೆ. ಇನ್ನು ಈ ಮಹಾತ್ಮರಿಗೆ ಅರ್ಹತೆ ಏನು, ಅವರ ಕ್ವಾಲಿಫಿಕೇಷನ್ಸ್ ಏನು, ಅವ್ರು ಏನು ಅಂತಂದರೆ, ಅವರು ಎಲ್ಲಿದ್ದಾರೆ ಅಂತಂದರೆ ಅವರು ಸತ್ಯದಲ್ಲಿ ಪ್ರತಿಷ್ಠಿತರಾಗಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಮಹಾತ್ಮರನ್ನು ಹುಡುಕೋದಕ್ಕೆ ಸಾಧ್ಯನಾ ಅಂದರೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ ನೀರ್ತುಲ ಆಶ್ರಮ ಅನ್ನೋದು ಒಂದಿದೆ. ಅದು ಎಲ್ಲಿದೆ ಅಂತಂದರೆ ಹಿಮಾಲಯ ಆಲ್ಮೋಡದಿಂದ 1 ಕಿಲೋಮೀಟರ್ ಆಚೆ ಇದೆ. ಅಲ್ಲಿ ಒಬ್ಬರು ಮಾಧವ್ ಆಶೀಶ್ ಅಂತ ಒಬ್ಬರು ಹೆಡ್ ಆಗಿದ್ದರು. ಮಾಧವ್ ಆಶೀಶ್ 2ನೇದು ಅಥವಾ 3ನೇಯ ಮಠ ಇದೆ, ಆ ಆಶ್ರಮದ ಹೆಡ್ ಆಗಿ ಅವರು ಕೆಲಸ ಮಾಡಿದರು. ಈಗ 5ನೇ ಹೆಡ್ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು ಯಶೋದಮ್ಮ ಅಂತ ಫಸ್ಟ್ ಇದ್ದರು, ಆಮೇಲೆ ಮಾಧವ್ ಆಶೀಶ್, ಆಮೇಲೆ ದೇವಾಶೀಶ್, ಆಮೇಲೆ ಇನ್ನೂ ಒಬ್ಬರು ಇದ್ದರು, ಅವರು ಆಶೀಶ್ ಅಂತ. ಈಗ ಒಂದು ಲೇಡಿ ಹೆಡ್ ಆಗಿದ್ದಾರೆ. ಅವರು ಒಂದು ಗ್ರಂಥ ಬರೆದಿದ್ದಾರೆ, ಮ್ಯಾನ್ ಸನ್ ಆಫ್ ಮ್ಯಾನ್ ಅಂತ. ಇವರ ಗುರುಗಳು ಮತ್ತು ಸ್ವಾಮಿ ರಾಮ ಅವರ ಗುರುಗಳು ಇಬ್ಬರು ಕೂಡ ಒಬ್ಬರೇ. ಅವ್ರು ಹೇಳ್ತಾರೆ, ಜಾಗೇಶ್ವರ್ ಹತ್ರ ಒಂದು ಆಶ್ರಮಕ್ಕೆ ನಾನು ಅವಾಗ ಹೋಗ್ತಿರ್ತೀನಿ, ನನ್ನ ಶಿಷ್ಯ ಅಲ್ಲಿದ್ದಾನೆ, ಅವನಿಗೆ ನಾನು ಬೋಧನೆ ಕೊಡೋದಕ್ಕೋಸ್ಕರ ನಾನು ಹೋಗ್ತಿರ್ತೀನಿ ಅಂತ. ಅಲ್ಲಿ ಅವರು ಗುರುಗಳನ್ನು ಗುರುತಿಸುವ ಬಗ್ಗೆ ಹೇಗೆ ಅಂತ ಅವ್ರು ಹೇಳ್ತಾರೆ. ದ ಕೀ ಟು ಟ್ರೂ ರೆಕಗ್ನಿಷನ್ ಲೈಸ್ ಇನ್ ದ ಹಾರ್ಟ್ ಅಂತಂದ್ಬಿಟ್ಟು ಹೇಳ್ತಾರೆ. ಮಹಾತ್ಮರನ್ನು ನಿಜವಾಗಿಯೂ ಗುರುತಿಸುವ ಬೀಗದ ಕೈ ನಮ್ಮ ಹೃದಯದಲ್ಲಿಯೇ ಇದೆ. ಸೊ ಹೃದಯ ಪರಿಶುದ್ಧ ಮಾಡ್ಕೊಳ್ಬೇಕು. ಗೋಲ್ಡನ್ ಸ್ಟೇರ್ನಲ್ಲಿ ಫಸ್ಟ್ ವರ್ಡ್ ಏನು ಹೇಳಿದ್ದಾರೆ ಅಂದರೆ ಎ ಕ್ಲೀನ್ ಲೈಫ್, ಶುಚಿಯಾದ ಜೀವಿತ. ಇನ್ನು ನಮ್ಮ ಹೃದಯ ಎಷ್ಟು ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಅವರು ನಮಗೆ ತಿಳಿಸಿ ನಮಗೆ ಹೇಳ್ತಾರೆ. ಸೊ ಆದ್ದರಿಂದ ನಾವು ಕೂಡ ಮಹಾತ್ಮರಾಗಬಹುದೇ? ಮಹಾತ್ಮರನ್ನು ನೋಡೋದು ಒಂದು, ಹೃದಯ ಪರಿಶುದ್ಧ. ನಾವು ಮಹಾತ್ಮರಾಗಬಹುದೇ ಅಂದರೆ ಖಂಡಿತ ಆಗ್ಬೋದು. ಈ ವಿಕಾಸ ನಿಯಮದಲ್ಲಿ ನಾವು ಕರ್ಮ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಡಿಟ್ಯಾಚ್ಮೆಂಟ್ ಇರಬೇಕು, ಆಸೆ ಕಡಿಮೆ ಮಾಡ್ಕೊಳ್ಬೇಕು, ಸೆನ್ಸ್ ಆಫ್ ಸೆಪ್ರೇಟ್ನೆಸ್ ಅನ್ನೋದು ನಮ್ಮಲ್ಲಿ ಇರಬಾರ್ದು, ಪ್ರತ್ಯೇಕತಾ ಮನೋಭಾವ ಅನ್ನೋದು ಇರಬಾರ್ದು, ಸೇವೆ ಮನೋಭಾವ ಇರಬೇಕು. ನಿಸ್ವಾರ್ಥದಿಂದ ಜೀವಿಸಿದರೆ ನಾವು ಆ ಹಂತಕ್ಕೆ ಇರೋದಕ್ಕೆ ಸಾಧ್ಯ. ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ನಲ್ಲಿ ಏನು ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಚಾಚೂ ತಪ್ಪದಂತೆ ನಮ್ಮ ಜೀವನದಲ್ಲಿ ಆ ಬೋಧೆಯನ್ನು ಅಳವಡಿಸ್ಕೊಟ್ರೆ ನಾವು ಮೊದಲನೇ ದೀಕ್ಷೆಯನ್ನು ಹೊಂದೋದಕ್ಕೆ ಖಂಡಿತ ಸಾಧ್ಯ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಲೋಕ ಕಲ್ಯಾಣಕ್ಕೆ ನಾವು ಬದ್ಧರಾಗಿರಬೇಕು. ಮೊದಲು ಶಿಷ್ಯ, ಆಮೇಲೆ ಜೀವನ್ಮುಕ್ತಿ, ಆಮೇಲೆ ಮಹಾತ್ಮರಾಗೋದಕ್ಕೆ ಸಾಧ್ಯ. ಇಲ್ಲಿಗೆ ನಮಗೆ ಪ್ರಾಮಾಣಿಕತೆ ಬೇಕು, ಭಕ್ತಿ ಬೇಕು, ತ್ಯಾಗ ಬೇಕು, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಶ್ರದ್ಧೆ ಇರಬೇಕು ನಮ್ಮಲ್ಲಿ. ಶ್ರದ್ಧೆನೇ ಆ ಬೀಗದ ಕೈ ಅಂತ ನಾನು ಹೇಳ್ತೀನಿ. ಎಲ್ಲಿ ಶ್ರದ್ಧೆ ಇರುತ್ತೆ ಅಲ್ಲಿ ನಾವು ಇನ್ನ ಆಳಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಮಹಾತ್ಮರಲ್ಲಿ ಏನು ಇಲ್ಲ ಅಂತಂದರೆ, ಮಹಾತ್ಮರಲ್ಲಿ ಅವಿದ್ಯೆ ಅನ್ನೋದು ಇಲ್ಲವೇ ಇಲ್ಲ. ಅವರು ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನರ್ಲೋಕ, ತಪೋಲೋಕ ಮತ್ತು
ಸತ್ಯಲೋಕ. ಅದಕ್ಕೆ ನಾನು ಹೇಳಿದ್ದು ಸತ್ಯದಲ್ಲಿ ಅವರು ನೆಲೆ ನಿಂತಿದ್ದಾರೆ ಅಂತಂದ್ಬಿಟ್ಟು. ಈ 7 ಲೋಕಗಳಲ್ಲಿ ಅವರ ಪ್ರಜ್ಞೆ ಅನ್ನೋದು ಸಂಪೂರ್ಣವಾಗಿ ವಿಕಾಸ ಆಗೋಗಿದೆ. ಅದಕ್ಕೆ ಅವ್ರನ್ನ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳಿ ಕರೆಯೋದು. ಇವರಲ್ಲಿ ಈ 10 ಫೆಟರ್ಸ್ ಅಂತ ಏನು ಹೇಳ್ತೀವಿ, ದಶಬಂಧಗಳು ಅನ್ನೋದು ಏನಿದೆ, ಅದು ಒಂದು ಬಂಧ ಕೂಡ ಅವರಲ್ಲಿ ಇಲ್ಲ. ಅದಕ್ಕೋಸ್ಕರನೇ ಅವರಲ್ಲಿ ಅವಿದ್ಯೆ ಅನ್ನೋದಿಲ್ಲ. ಪ್ರತ್ಯೇಕ ಆತ್ಮ, ನಾನು ಬೇರೆ ಇತರರು ಬೇರೆ, ಸೆಪರೇಟ್ ಸೋಲ್ ಅನ್ನೋದು ಅಲ್ಲಿ ಇಲ್ಲ. ಎಲ್ಲ ಸೋಲಲ್ಲೂ ಇರೋದು ಒಂದೇ, ಒಂದೇ. ಅದನ್ನು ಸಕ್ಕಾಯ ದಿತ್ತಿ ಅಂತ ಹೇಳ್ತಾರೆ. ವಿಚಿಕಿಚ್ಚ ಅಂದರೆ ಸಂಶಯ ಅನ್ನೋದು ಅವರಲ್ಲಿ ಲವಲೇಶವೂ ಕೂಡ ಇಲ್ಲ. ಇನ್ನು ಶೀಲಬತಾ ಪರಮಶ ಅಂದರೆ ನಿಯಮಾಚರಣೆಗಳ ಮೂಲಕ ಮುಕ್ತಿಯನ್ನು ಹೊಂದಬಹುದು ಅಂತ ಏನು ಹೇಳ್ತಾರೆ, ಯಾವುದೇ ನಿಯಮ ಇಲ್ಲ. ಪೂಜೆ ಮಾಡಲೇಬೇಕು, ಆಚರಣೆಗಳನ್ನ ಸಂಪ್ರದಾಯವನ್ನು ಅನುಸರಿಸಲೇಬೇಕು ಅನ್ನೋದು ಏನೂ ಇಲ್ಲ. ಬಿಗಿನಿಂಗಲ್ಲಿ ನಾವು ಏನು ಮಾಡ್ತೀವಿ, ಮಕ್ಕಳಿಗೆ ಗೆರೆಗಳನ್ನ ಹಾಕಿ ಈ ರೀತಿ ಬರಿ ಅಂತ ಹೇಳಿ ಬರ್ಕೊಡ್ತೀವಿ. ಒಂದು ಹಂತ ಆದಮೇಲೆ ಯಾವುದೇ ಗೆರೆ ಬೇಕಿಲ್ಲ, ಅವರೇ ಸ್ವತಃ ಬರ್ಕೊಂಡು ಹೋಗ್ತಾರಲ್ಲ, ಆ ರೀತಿ. ಇನ್ನು ಕಾಮರಾಗ, ಇಂದ್ರಿಯ ಸುಖಾಪೇಕ್ಷೆ ಬೇಕು ಅನ್ನೋದು ಅವ್ರಿಗಿಲ್ಲ. ಪಟಿಗ ಅಂದರೆ ಕೋಪ ಅನ್ನೋದು ಅವರಲ್ಲಿ ಯಾವುದೇ ಕಾರ್ನರಲ್ಲೂ ಇಲ್ಲ. ಕೋಪ ಅನ್ನೋದು ಅವ್ರ ಡಿಕ್ಷನರಿಲೇ ಇಲ್ಲ. ಇನ್ನು ರೂಪರಾಗ, ಉನ್ನತ ಮಟ್ಟದ ಈ ಶರೀರವನ್ನು ಹೊಂದಿರಬೇಕು ಅನ್ನೋದು ಕೂಡ ಅವರಲ್ಲಿ ಇಲ್ಲ. ಇನ್ನು ಅರೂಪರಾಗ, ಈ ಶರೀರ ಬೇಡ ಅನ್ನೋ ರಾಗವೂ ಕೂಡ ಅವರಲ್ಲಿ ಇಲ್ಲ. ಇನ್ನು ಮಾನ ಅಂತಂದರೆ ಶ್ರೇಷ್ಠತೆ, ಅಥವಾ ಇನ್ನೊಬ್ಬರ ಜೊತೆ ಹೋಲಿಸ್ಕೊಂಡು ನಾನೇ ಶ್ರೇಷ್ಠ ಅನ್ನೋ ಅಹಂ ಅನ್ನೋದು ಏನಿದೆ ಅದು ಕೂಡ ಅವರಲ್ಲಿ ಇಲ್ಲ. ಇನ್ನು ಉದ್ದಚ್ಚ ಅಂದರೆ ಅಶಾಂತಿ. ನಮ್ಮಲ್ಲಿ ಇಲ್ಲದೇ ಇರೋದು ಯಾವುದು ಅಂದರೆ ಶಾಂತಿ. ಅವರಲ್ಲಿ ಅಶಾಂತಿ ಅನ್ನೋದು ಇಲ್ಲವೇ ಇಲ್ಲ. ಸದಾ ಕಾಲ ಶಾಂತ ಚಿತ್ತರಾಗಿ ಅವರು ಇದ್ದಾರೆ. ಅವಿದ್ಯ ಅಂದರೆ 4 ಆರ್ಯ ಸತ್ಯಗಳ ಬಗ್ಗೆ ತಪ್ಪು ಗ್ರಹಿಕೆಯನ್ನು ಅವರು ಹೊಂದಿಲ್ಲ. ದುಃಖ ಅನ್ನೋದು ಇದೆ, ದುಃಖಕ್ಕೆ ಕಾರಣವೂ ಇದೆ, ಆ ದುಃಖದ ವಿಮೋಚನೆಯೂ ಇದೆ, ವಿಮೋಚನಾ ಮಾರ್ಗವೂ ಕೂಡ ಇದೆ. ಇದರ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ತಿಳಿದಿದೆ. ಆ ಅಷ್ಟಾಂಗ ಮಾರ್ಗವನ್ನು ಅವರು ಪಾಲಿಸ್ತಾ ಇದ್ದಾರೆ. ಹಾಗಾಗಿ ಅವರಲ್ಲಿ ಅಜ್ಞಾನ ಅನ್ನೋದು ಇಲ್ಲವೇ ಇಲ್ಲ. ಅವರು ಸಂಪೂರ್ಣವಾದ ಜ್ಞಾನವನ್ನು ಅವರು ಹೊಂದಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಆಳಕ್ಕೆ ಹೋಗಿ ಇನ್ನು ಮಹಾತ್ಮರ ಬಗ್ಗೆ ನಮಗೆ ತಿಳಿದಿರೋ ಬಗ್ಗೆ ಥಿಯಾಸಫಿನಲ್ಲಿ ಯಾವಾಗಲೂ ಏನು ಹೇಳ್ತೀವಿ ಅಂದರೆ ಸಪ್ತತೆ ಬಗ್ಗೆ ನಾವು ಹೇಳ್ತೀವಿ. ಸಪ್ತ ಅಂದರೆ 7. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ 5 ಹೇಳಿದ್ರೆ ಥಿಯಾಸಫಿನಲ್ಲಿ 7. 7ಕ್ಕೆ 7 ರೇಖೆಗಳು ಕೂಡ ಇದೆ ಅಂತ ನಾವು ಹೇಳ್ತೀವಿ. ಇನ್ನು ಮೊಟ್ಟ ಮೊದಲನೆಯ ರೇಖೆ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದೇ ಆದರೆ, ಮೊಟ್ಟ ಮೊದಲ ರೇಖೆಯ ಮಹಾತ್ಮರು ಕೂಡ ಒಬ್ಬರು ಇದ್ದಾರೆ. ಅವರು ಯಾರು ಅಂತಂದರೆ ಮನುಗಳು. ಅಲ್ಲಿ ಯಾರು ಹೆಡ್ ಅಂತಂದರೆ ಮೌರ್ಯ ಮಹಾತ್ಮರು ಇದಕ್ಕೆ ಹೆಡ್ ಆಗಿದ್ದಾರೆ. ಈ ಮೌರ್ಯರಿಗೆ ಯಾರ್ಯಾರು ಸ್ಟೂಡೆಂಟ್ಗಳು ಅಥವಾ ಮೌರ್ಯರನ್ನ ಫಾಲೋ ಮಾಡೋದು ಯಾರು ಅಂದರೆ ಟಿ ಸುಬ್ಬರಾವ್. ಅವರ ಗುರುಗಳು ಕೂಡ ಮೌರ್ಯರೇನೆ. HP ಬ್ಲಾವಟ್ಸ್ಕಿ ಗುರುಗಳು ಮೌರ್ಯರೇನೆ. HS ಆಲ್ಕಾಟ್ ಗುರುಗಳೂ ಮೌರ್ಯರೇನೆ. ಆ್ಯನಿ ಬೆಸೆಂಟ್ ಗುರುಗಳು ಕೂಡ ಮೌರ್ಯರೇನೆ. ಇವರೆಲ್ಲರೂ ಕೂಡ ಮೊದಲನೇ ರೇಖೆಯವರು. ಅಂದರೆ ಆಡಳಿತ ಶಕ್ತಿಯನ್ನು, ಅಧಿಕಾರ ನಡೆಸೋ ಶಕ್ತಿಯನ್ನು ಅವರು ಹೊಂದಿದ್ದರು. ಇವರು ರಜಪೂತರು. ಅನೇಕ ಜನ್ಮಗಳ ಕಾಲ ಇವರು ರಾಜರಾಗಿ ಅವರು ಜನ್ಮವನ್ನು ಎತ್ತಿದ್ದಾರೆ. ಇವರು ಹಿಂದೂ ಶರೀರವನ್ನು ಅಂದರೆ ನಮ್ಮ ಭಾರತೀಯರ ಶರೀರವನ್ನು ಹೊಂದಿದ್ದು ಟಿಬೇಟ್ನಲ್ಲಿದ್ದಾರೆ. ಶಿಗಾಟ್ಸೆ ಅಂದರೆ ಜಾತಿಯಲ್ಲಿ ಅವರು ಕ್ಷತ್ರಿಯರು. ನಾವು ಹಿಂದೂಲಿ ಹೇಳ್ತೀವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಂದ್ಬಿಟ್ಟು ಅದರಲ್ಲಿ ಇವರು ಯುದ್ಧ ಮಾಡುವಂತಹ ಕಲೆಯನ್ನು ಅವರು ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದರು. ಇವರು ಕ್ಷತ್ರಿಯರು. ಇವರು ರಾಜಸ್ಥಾನದಲ್ಲಿದ್ದಾರೆ. ಇವರು ಬಹಳ ಉದ್ದವಾದ ಶರೀರವನ್ನು ಹೊಂದಿದ್ದಾರೆ. 6.8 ಇಂಚ್ ಇವ್ರದ್ದು ಎತ್ತರ. ಇವರು 1ನೇ ರೇಖೆಗೆ ಸೇರಿದ್ದಾರೆ. ಮಹಾತ್ಮ ಮೌರ್ಯರು ಮಹಾತ್ಮ ಕುತಿರ್ಮಿಗಳ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಮೈ ಬ್ರದರ್, ದ ಲೈಟ್ ಆಫ್ ಮೈ ಸೋಲ್. ನನ್ನ ಸಹೋದರ ಇದ್ದಾರಲ್ಲ, ಅವರು ನನ್ನ ಆತ್ಮದ ಬೆಳಕು ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ಐ ಆಮ್ ದ ಸ್ಲೇವ್ ಆಫ್ ಮೈ ಡ್ಯೂಟಿ ಟು ದ ಲಾಡ್ಜ್. ಆ ಲಾಡ್ಜ್ ಯಾವುದು? ನಾನು ಸೇವಕ. ನನ್ನ ಕರ್ತವ್ಯಕ್ಕೆ ಸೇವಕ. ಕರ್ತವ್ಯ ಯಾರಿಗೆ? ಶ್ವೇದರ್ಶಿ ಸಂಘಕ್ಕೆ. ನಾವು ನಮ್ಮ ಕರ್ತವ್ಯವನ್ನು ಯಾರಿಗೆ ಸಲ್ಲಿಸ್ತಾ ಇದ್ದೀವಿ? ಮೊದಲು ನಾನು, ನನ್ನ ಕುಟುಂಬ, ನಮ್ಮವರು. ಇನ್ನು ಜಾಸ್ತಿ ಆದರೆ ನಮ್ಮವರು, ನನ್ನ ಬಂಧು, ನನ್ನ ಬಳಗ, ನಮ್ಮ ಜಾತಿ, ನಮ್ಮ ರಾಜ್ಯ. ಮೊದಲು ನಮ್ಮದು. ಇವತ್ತಿನ ದಿನ ಬೆಳಗ್ಗೆ ಎದ್ದರೆ ಪೇಪರಲ್ಲಿ ಹೆಡ್ಲೈನ್ಸಲ್ಲಿ ಏನು? ಯುದ್ಧ. ಯಾಕಂದರೆ ಅವರು ಪರರು.
ಸೊ ನಾವು ನಮಗೆ ಸಲ್ಲಿಸ್ತಾ ಇರೋದು ಎಲ್ಲರೂ ಒಂದು ಅನ್ನೋ ಭಾವನೆ ನಮ್ಮಲ್ಲಿ ಇಲ್ಲ. ನಾನು ಬೇರೆ, ಇನ್ನೊಬ್ಬರು ಬೇರೆ ಇದೆ. ಆದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಫಸ್ಟ್ ನನ್ನ ಡ್ಯೂಟಿ ಟು ದ ಲಾಡ್ಜ್, ಶ್ವೇತಶ್ರೀ ಸಂಘಕ್ಕೆ ನನ್ನ ಮೊಟ್ಟ ಮೊದಲ ಕರ್ತವ್ಯ ಅಂತ ಹೇಳ್ತಾರೆ. ಇನ್ನು ಕುತುಮಿಗಳು, ಇವರು ಎರಡನೇ ರೇಖೆಗೆ ಅಧಿಕಾರಿಗಳು ಅಥವಾ ಹೆಡ್ ಆಗಿರ್ತಾರೆ. ಇವ್ರನ್ನ ಕುತುಮಿ ಲಾಲ್ ಸಿಂಗ್ ಅಂತ ಹೇಳ್ತಾರೆ. ಇವರು ಕಾಶ್ಮೀರ್ನಲ್ಲಿ ಜನಿಸಿದ್ದಾರೆ, ಅಲ್ಲಿದ್ದಾರೆ. ಮತ್ತು ಇವರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ್ದಾರೆ. ಇವ್ರದ್ದು ಮುಖ್ಯವಾದ ಬೋಧೆ ಯಾವುದು ಅಂತಂದರೆ, ಬೋಧನೆ, ಟೀಚಿಂಗ್ಸ್ ಬಗ್ಗೆ ಇವರು ತುಂಬ ಚೆನ್ನಾಗಿ ಅವರು ಕೊಡ್ತಾರೆ. ಇವರು ಹಳದಿ ಟೋಪಿ ಗೆಲುಪ್ಪ ಅಂತ ಇಲ್ಲಿ ಹೇಳ್ತಾರೆ. ಇವರು ಕೂಡ ಶಿಗಾಟ್ಸೆನಲ್ಲೇ ಇವರು ಇದ್ದಾರೆ. ಹಿಂದೂ ಈ ಶರೀರವನ್ನು ಇವರು ಹೊಂದಿದ್ದಾರೆ. ನಾವೆಲ್ಲ ಕೆಲವರು ಅಡಿಯಾರಿಗೆ ಕೆಲವರು ಹೋದಾಗ, ಈಗ ಸ್ವಲ್ಪ ವರ್ಷಗಳಿಂದ, ಈಗ ಒಂದು 3-4 ವರ್ಷದಿಂದ ಇಡ್ತಾ ಇಲ್ಲ. ಈ ಮಹಾತ್ಮರ ಮೌರ್ಯರ ಬಗ್ಗೆ ನೀವಿಲ್ಲ, ಅನುಮಾನ ಪಡ್ತಾರೆ ಅಂತ ಹೇಳಿ ಜಸ್ಟ್ ಆಲ್ಕಟ್ ಕೇಳಿದಾಗ, ನಿನಗೆ ಪ್ರೂಫ್ ಬೇಕಾ ತಗೋ ಅಂತ ಹೇಳಿ ಒಂದು ರುಮಾಲ್ನ ಇಟ್ಬಿಟ್ಟು ಹೋಗ್ತಾರೆ. ತಲೆಗೆ ಸದಾ ಕಾಲ ಅವರೊಂದು ರುಮಾಲ್ ಥರನೇ ಇದ್ದಿದ್ದಂಥದ್ದನ್ನು ನಾನು ನೋಡಿದ್ದೀನಿ ಬಿಗಿನಿಂಗಲ್ಲಿ ಹೋದಾಗ. ಆಮೇಲೆ ರುಮಾಲ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಇಟ್ಟಿದ್ದರು. ಅದನ್ನು ಒಂದು ಬಾಕ್ಸಲ್ಲಿ ಇಟ್ಟಿದ್ದರು. ಈಗ ಅದನ್ನು ಬಾಕ್ಸ್ನ ಹೊರಗಡೆ ಇಡ್ತಾ ಇಲ್ಲ. ಮಹಾತ್ಮರು ಇದ್ದಾರೆ ಅನ್ನೋದಕ್ಕೆ ಪ್ರೂಫ್ ಕೂಡ ಇದೆ. ಮಹಾತ್ಮರ ಪ್ರೂಫ್ ಕೊಟ್ಟಿದ್ದಾರೆ. ಅವರು ತಲೆಯ ರುಮಾಲನ್ನು ಕೊಟ್ಬಿಟ್ಟು ಹೋಗಿದ್ದಾರೆ. ಕಾಶ್ಮೀರಿ ಇದರದೇನೆ ಅಲ್ಲಿ ಒಂದು ಕಡೆ ಎಂಬ್ರಾಯ್ಡ್ರಿ ಇದೆ, ಕ್ರೀಮ್ ಕಲರ್ ರುಮಾಲದು. ಆ ಎಂಬ್ರಾಯ್ಡ್ರಿನಲ್ಲಿ ಅನ್ನೋದನ್ನು ಕ್ಲೀನಾಗಿ ಬರೆದಿರೋದಲ್ಲ, ಎಂಬ್ರಾಯ್ಡ್ರಿ ಮಾಡಿರೋದನ್ನೇ ನಾನು ಅದನ್ನು ನೋಡಿದ್ದೀನಿ. ಇನ್ನು KH ಕೂಡ ಇವರು ಇಂಡಿಯನ್ ಬಾಡಿಲಿದ್ದಾರೆ. ಇವರಿಗೆ ಇಂಗ್ಲೀಷು, ಫ್ರೆಂಚು, ಜರ್ಮನ್ನು ಚೆನ್ನಾಗಿ ಬರ್ತಾಯಿತ್ತು. ಸಂಗೀತದಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಇತ್ತು. ಭೌತ ವಿಜ್ಞಾನದ ಬೆಳವಣಿಗೆಯಲ್ಲಿ ಇವರು ಹೆಚ್ಚಿನ ಆಸಕ್ತಿಯನ್ನು ಅವರು ವಹಿಸಿರ್ತಾರೆ. ಹಿಂದಿನ ಜನ್ಮದಲ್ಲಿ ಇವರೇ ಪೈಥಾಗರಸ್, ಇವರೇ ಜೊರಾಸ್ಟ್ರರು ಪರ್ಷಿಯಾನಲ್ಲಿದ್ದವರು, ಇವರೇ ನಾಗಾರ್ಜುನ ಭಾರತದಲ್ಲಿ ಇದ್ದವರು. ಇವರ ಮನೆ ಮೌರ್ಯರ ಮನೆಯಲ್ಲಿಯೇ ಅಲ್ಲಿ ಹತ್ತಿರದಲ್ಲೇ ಇದೆ. ಇವರು ಮೈತ್ರೇಯರ ಉತ್ತರಾಧಿಕಾರಿಗಳಾಗಿರ್ತಾರೆ. ಇವರಲ್ಲಿ ಪ್ರೇಮ ಅನ್ನೋದು, ಅವರಲ್ಲಿ ಅಧಿಕಾರ ಅನ್ನೋದು ಹೆಚ್ಚಾಗಿದ್ದು, ಅಂದರೆ ಆಡಳಿತ ಪ್ರಾಮಿನೆಂಟ್ ಆಗಿದ್ದರೆ ಇವರಲ್ಲಿ ಪ್ರೇಮ ಪ್ರಾಮಿನೆಂಟ್ ಆಗಿದ್ದಾರೆ. ದೇವಾಪಿ ಮತ್ತು ಮರು ಅಂತ ನಮ್ಮ ಹಿಂದೂನಲ್ಲಿ ಏನು ಹೇಳ್ತಾರೆ, ಅದನ್ನೇ ಇಲ್ಲಿ ಮೌರ್ಯ ಮತ್ತು ಕುತುಮಿಗಳು ಅಂತ ಹೇಳ್ತಾರೆ. ಈ ಕುತುಮಿಗಳು ಕೂಡ ಏನು ಹೇಳ್ತಾರೆ ಅಂದರೆ, ಮೈ ಫಸ್ಟ್ ಡ್ಯೂಟಿ ಈಸ್ ಟು ಮೈ ಮಾಸ್ಟರ್ ಆ್ಯಂಡ್ ಡ್ಯೂಟಿ. ಲೆಟ್ ಮೀ ಟೆಲ್ ಯು ಈಸ್ ಫಾರ್ ಅಸ್ ಸ್ಟ್ರಾಂಗರ್ ದ್ಯಾನ್ ಎನಿ ಫ್ರೆಂಡ್ಶಿಪ್ ಆರ್ ಈವನ್ ಲವ್ ಅಂತ ಹೇಳ್ತಾರೆ. ನನ್ನ ಮೊದಲ ಕರ್ತವ್ಯ ಗುರುಗಳಿಗೆ ಮತ್ತು ಕರ್ತವ್ಯಕ್ಕೆ, ಡ್ಯೂಟಿ ಅಷ್ಟೇ. ನಾನು ಏನು ಮಾಡಬೇಕೋ ಅದು ನನ್ನ ಕರ್ತವ್ಯ ಅಂತ ಮಾಡಿ ಮುಗಿಸ್ಬೇಕು. ನಂದು ಬೇರೆದು ಆ ಥರದ್ದೆಲ್ಲ ಏನೂ ಇಲ್ಲ. ಸ್ನೇಹ ಪ್ರೀತಿಗಿಂತ ಮಿಗಿಲಾದದ್ದು ನನ್ನ ಕರ್ತವ್ಯ. ಸ್ನೇಹಿತರು ಬಂದರು ಅಂದರೆ ಎಲ್ಲ ಬಿಟ್ಟು ಓಡು ಇಲ್ಲ. ಪ್ರೀತಿ, ನನ್ನ ಪ್ರೀತಿಸಿದ ಹುಡುಗ ಆಗಿರ್ಬೋದು, ಪ್ರೀತಿಸಿರೋ ಹುಡುಗಿ ಆಗಿರ್ಬೋದು, ಎಲ್ಲ ಬಿಟ್ಟು ಹೊರಡು, ಈ ರೀತಿ ಇಲ್ಲ. ನನ್ನ ಕರ್ತವ್ಯ ಯಾವುದು? ಸ್ನೇಹ ಮತ್ತು ಪ್ರೀತಿಗಿಂತಲೂ ಮಿಗಿಲಾದದ್ದು ನನ್ನ ಕರ್ತವ್ಯವನ್ನು ಮಾಡಬೇಕಷ್ಟೇ, ಬೇರೆ ಇನ್ನೇನು ಇಲ್ಲ. ಅದೇ ಸೇವೆ, ನಿಸ್ವಾರ್ಥತೆ ಅನ್ನೋದು ಅವರಲ್ಲಿ ಇದ್ದಿದ್ದರಿಂದ ಇದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 3ನೇ ರೇಖೆಯವರು ಯಾರು ಅಂತಂದರೆ ವೆನಿಷಿಯನ್. ಇದು ಎಲ್ಲದಕ್ಕೂ ಮಹಾ ಚೌಹಾನ್ ಹೆಡ್ ಆಗಿರ್ತಾರೆ. ಇವ್ರ ಕೆಳಗಡೆ 3, 4, 5, 6 ರೇಖೆಗಳು ಅವ್ರ ಹತ್ರ ಕೆಲಸ ಮಾಡ್ತಾ ಇರ್ತಾರೆ. ವೆನಿಷಿಯನ್ ಅವರು 3ನೇ ರೇಖೆಯ ಗುರುಗಳು. ಇವರು ವೀನಿಸ್ನಲ್ಲಿ ಜನನ ಮತ್ತು ಹೆಚ್ಚಿನ ಚತುರತೆ, ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನು ಮಾಡುವ ಸಾಮರ್ಥ್ಯವನ್ನು ಇವರು ಬೆಳೆಸ್ಕೊಂಡಿದ್ದಾರೆ. ನಾವು ಕೆಲಸ ಮಾಡ್ತೀವಿ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳ್ಳೋದು ಅದಲ್ಲ. ಇವರು ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನು ಮಾಡುವ ಸಾಮರ್ಥ್ಯವನ್ನು, ಫಸ್ಟೇ ಕೆಲಸ ಪ್ರಿಪ್ರೇಷನ್ ಕರೆಕ್ಟಾಗಿದ್ದುಬಿಟ್ರೆ ಆ ಟೈಮ್ನಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸೋದಕ್ಕೆ ಖಂಡಿತ ಸಾಧ್ಯ ಇದೆ. ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿಕೊಂಡಿರಬೇಕು. ಸಿ ದ ಫ್ಯೂಚರ್, ಸಿ ದ ಎಂಡ್ ಇನ್ ದ ಬಿಗಿನಿಂಗ್ ಅಂತ ಜಿ ಡಿ ಕೃಷ್ಣಮೂರ್ತಿಗಳು ಬೋಧನೆಯನ್ನು ನಮಗೆ ಕೊಟ್ಬಿಟ್ಟಿದ್ದಾರೆ. ಆ ಎಂಡನ್ನು ನೋಡಿದ್ರೆ ಸಿ ದ ಎಂಡ್ ಇನ್ ದ ಬಿಗಿನಿಂಗ್, ಅದಕ್ಕೆ ತಕ್ಕನಾಗಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಆ ಟೈಮಿಗೆ ಸರಿಯಾಗಿ ನಾವು ಮಾಡಿಕೊಂಡು ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ. ಇದರಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನು ಹೊಂದಿರೋರು ವೆನಿಷಿಯನ್ ಮಹಾತ್ಮರು. ಇನ್ನು 4ನೇ ರೇಖೆ ಅವರು ಯಾರು ಅಂದರೆ ಸೆರಾಪಿಸ್. ಇವರ ವಿಶೇಷತೆ ಯಾವುದು ಅಂತ ಅಂದರೆ ಸಾಮರಸ್ಯ. ಎಲ್ಲಿ ಏನೇ ಹೋಗಲಿ, ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಎಲ್ಲಾದರೂ ಬಿಡಲಿ, ಯಾವುದಾದ್ರೂ ಗ್ಯಾಂಗರಲ್ಲಿ ಬಿಡಲಿ, ಗೆದ್ಕೊಂಡು ಬರ್ತಾರೆ. ಎಲ್ಲರಿಗೂ ಒಂದು ಮಾಡಿ ಸಾಮರಸ್ಯ, ಎಲ್ಲರೂ ಒಂದು, ಎಲ್ಲರೂ ಇರಲಿ. ಇವಾಗ ನಾವೊಂದು ಊಟ ಮಾಡ್ತೀವಿ,
ಒಂದು ಮದುವೆ ಮನೆಗೆ ಹೋಗಿದ್ದೀವಿ. ಸಾಮರಸ್ಯ ಎಲ್ಲಾಗತ್ತೆ, ಎಲ್ಲ ತಿಂದಾದ್ಮೇಲೆ ನಮ್ಮ ಹೊಟ್ಟೆಯಲ್ಲಿ ಆಗಿರುತ್ತೆ. ಉಪ್ಪು, ಹುಳಿ, ಖಾರ, ಒಗರು ಎಲ್ಲ. ಉಪ್ಪಿನಕಾಯಿಯೂ ತಿಂದಿರ್ತೀವಿ, ಹಪ್ಳನೂ ತಿಂದಿರ್ತೀವಿ, ಪಾಯಸನೂ ತಿಂದಿರ್ತೀವಿ, ಒಬ್ಬಟ್ಟು ತಿಂದಿರ್ತೀವಿ, ಬೋಂಡನೂ ತಿಂದಿರ್ತೀವಿ. ಸಾಮರಸ್ಯ ಇಲ್ಲಿ. ಸೊ ಈ ಒಟ್ಟು ಒಂದಾಗಿ ಇರುವಂಥದ್ದು. ಮತ್ತು ಅವರು ಸೌಂದರ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಏನೇ ಮಾಡಿದ್ರು ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಬ್ಯೂಟಿ ಅಂತಂದರೆ ಯಾವುದು? ಪರ್ಫೆಕ್ಷನ್. ಅಲ್ಲ, ಅದು ಬ್ಯೂಟಿಫುಲ್ಲಾಗಿರುತ್ತೆ. ಇವರು ಬಹಳ ಶ್ವೇತ ವರ್ಣವನ್ನು, ಅಂದರೆ ವೈಟಿಶ್ ಆಗಿದೆ ಇವ್ರ ಸ್ಕಿನ್ನು. ಇವರು ಗ್ರೀಕ್ ದೇಶದಲ್ಲಿ ಜನಿಸಿದ್ದಾರೆ. ಈಜಿಪ್ಟಿನಲ್ಲಿ ಹೆಚ್ಚು ಕೆಲಸವನ್ನು ಇವರು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 5ನೇ ರೇಖೆಯವರು ಹೈಲೇರಿಯನ್ ಅಂತಂದ್ಬಿಟ್ಟು ಅಥವಾ ಹಿಲೇರಿಯನ್ ಅಂತಂದ್ಬಿಟ್ಟು, ಇವರು ಇಯಾನ್ಲಿಕಸ್ ಆಫ್ ದ ನಿಯೋ ಪ್ಲೆಟಾನಿಕ್ ಸ್ಕೂಲ್ನಲ್ಲಿ ಇವರು ಇದ್ದವರು. ಸ್ಕಿಲ್ಡ್ ಕ್ರಾಫ್ಟ್ಸ್ಮ್ಯಾನ್ ಇನ್ ಪೊಯೆಟಿಕ್ ಇಂಗ್ಲೀಷ್ ಪ್ರೋಸ್ ಆ್ಯಂಡ್ ಇನ್ ಮೆಲೋಡಿಯಸ್ ಅಟರೆನ್ಸ್ ಇನ್ ಲೇಬರಿಂಗ್ ಅಂತಂದ್ಬಿಟ್ಟು ಹೇಳ್ತಾರೆ. ಇವರು ಮೇಬೆಲ್ ಕೋಲಿನ್ಸ್ ಅಂತ ಹೇಳ್ತಾರೆ. ಅವ್ರಿಗೆ ಲೈಟ್ ಆನ್ ದ ಪಾತ್ ಪೂರ್ತಿ ಕೊಟ್ಬಿಟ್ಟು ಅವರಿಂದ ಬರೆಸಿದ್ದಾರೆ. ಫುಲ್ ಅವರೇ ಎಲ್ಲ ಟೀಚಿಂಗ್ಸ್ನ ಕೊಟ್ಟಿರೋದು. ಇವರೇನೇ H.P. ಬ್ಲಾವಟ್ಸ್ಕಿ ಅವರಿಗೆ ವಾಯ್ಸ್ ಆಫ್ ದಿ ಸೈಲೆನ್ಸ್ ಬರೆಯೋದಕ್ಕೂ ಕೂಡ ಪ್ರೇರೇಪಣೆ ಕೊಟ್ಟು ಅದನ್ನು ಗ್ರಂಥವನ್ನು ಅವರಿಂದ ಬರೆಸಿದ್ದಾರೆ. ಇವರಿಗೆ ಇಂಗ್ಲೀಷ್ ಭಾಷೆಯಲ್ಲಿ ಹೆಚ್ಚಿನ ಪರಿಣಿತಿ ಇದೆ. ಇವರು ಈಜಿಪ್ಟ್ನಲ್ಲಿ ವಾಸ ಮಾಡ್ತಾರೆ. ಕ್ರೀಟನ್ ಬಾಡಿಯಲ್ಲಿ ಇವರು ಜನಿಸಿದ್ದಾರೆ. ಹೆಚ್ಚಾಗಿ ಇವರು ವೈಜ್ಞಾನಿಕ ತಿಳುವಳಿಕೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ರುಕ್ಮಿಣಿ ಕೃಷ್ಣಮೂರ್ತಿಯವರು ಯಾವಾಗಲೂ ಹೇಳೋರು, ನನಗೆ ಸ್ವಲ್ಪ ಸೈನ್ಸ್ ಮೈಂಡ್ ಇದೆ, ನನಗೆ ಸ್ವಲ್ಪ ಜಾಸ್ತಿ ಸೈನ್ಸ್ನ ತಿಳ್ಕೊಳ್ಳೋದಕ್ಕೆ. ಸೊ ನನಗನ್ಸುತ್ತೆ ನಾನು 5ನೇ ರೇಖೆಗೆ ಸೇರಿದ್ದವಳು ಇರಬೇಕು ಅಂತ ನನಗನ್ಸುತ್ತೆ ಅಂತ ಯಾವಾಗಲೂ ಹೇಳೋರು. ನಿಮಗೆ ಮಾತಾಡ್ತಾ ಇರಬೇಕಾದ್ರೆ ನಮಗಿನ್ನೇನು ಬೇರೆ ಯಾವ ಗಾಸಿಪ್ಪು ನಾವು ಮಾಡದೇ ಇದ್ದಿದ್ದರಿಂದ ನಮಗೆ ಮಾತಾಡಬೇಕಾದ್ರೆ, ಟೀ ಕುಡಿಬೇಕಾದ್ರೆ ಇದು ಮಾತ್ರ ಇರೋದು. ಇನ್ನು 6ನೇ ರೇಖೆಗೆ ಯಾರು ಮುಖ್ಯಸ್ಥರು ಅಂತಂದರೆ ಜೀಸಸ್. ನಮಗೆಲ್ಲ ಚೆನ್ನಾಗಿ ಗೊತ್ತು, ಚರ್ಚ್ಗೆಲ್ಲ ಹೋದಾಗ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮೊದಲ 30 ವರ್ಷಗಳು ಬ್ಯಾಪ್ಟಿಸಮ್ ಮುಂಚೆ ಸ್ಪಿರಿಟ್ ಆಫ್ ಗಾಡ್ ಡಿಸೆಂಡೆಡ್ ಅಪಾನ್ ಹಿಮ್ ಆ್ಯಂಡ್ ಹೆನ್ಸ್ ಫೋರ್ತ್ ಅಬೋರ್ಡ್ ಇನ್ ಹಿಮ್ ಮಾಸ್ಟರ್ಹುಡ್ಡನ್ನು ಇವರು ಗಳಿಸಿದ್ದಾರೆ. ಕ್ರಿಶ್ಚಿಯನರು, ಕ್ರೈಸ್ತ ಮತದ ಸಂಸ್ಥಾಪಕರು. ಕ್ರಿಸ್ತ ಶಕ ಎಷ್ಟನೇ ಇಸ್ವಿದು? 2026ನೇ ಇಸ್ವಿ. ಅಂದರೆ ಕ್ರಿಸ್ತರು ಅದಕ್ಕೆ ಮುಂಚೆ ಜನಿಸಿದ್ರು ಅಂತ ನಮಗೆ ತಿಳಿದು ಬರುತ್ತೆ. ಮೈತ್ರೇಯರು ನಮಗೆಲ್ಲ ತಿಳಿದಂತೆ ಜಿಡು ಕೃಷ್ಣಮೂರ್ತಿಯವರ ಶರೀರವನ್ನು ಉಪಯೋಗಿಸ್ಕೊಂಡ್ರು. ಅದಕ್ಕೆ ಮುಂಚೆ ಇವರು ಜೀಸಸ್ ಕ್ರೈಸ್ಟ್ ಶರೀರವನ್ನು ಉಪಯೋಗಿಸ್ಕೊಂಡು ಅವರ ಮೂಲಕ ನಮಗೆ ಬೋಧನೆಯನ್ನು ಕೊಟ್ಟರು. ಇವರ ಸ್ಥಳ ಬಂದು ಸಿರಿಯಾ. The Master Jesus has been the guardian and shepherd of his church, guiding, inspiring, disciplining, purifying, ಸೆಂಚುರಿ ಆಫ್ಟರ್ ಸೆಂಚುರಿ ಅಂತಂದ್ಬಿಟ್ಟು ಹೇಳ್ತಾರೆ. ಇವರು ಲೆಬನಾನ್ ಪರ್ವತದಲ್ಲಿ ಡ್ರೂಸ್ ಎನ್ನುವ ಜನರ ನಡುವೆ ಅವ್ರದ್ದು ವಾಸ ಇದೆ. ಇವರು ಭಕ್ತಿ ಪಂಥದ ಚೌಹಾಣರು. ಕ್ರೈಸ್ತ ಮತದ ವಿಶೇಷ ಉಸ್ತುವಾರಿಯನ್ನು ಇವರು ನೋಡ್ಕೊಳ್ತಾ ಇದ್ದಾರೆ. ಇವತ್ತಿನ ದಿನ ಪ್ರಪಂಚದ ಜನಸಂಖ್ಯೆಯನ್ನು ತಗೊಂಡು ಜಾತಿವಾರು ವಿಂಗಡಣೆ ಮಾಡಿದ್ರೆ ಹೆಚ್ಚಿನ ಸಂಖ್ಯೆ ಎಲ್ಲಿದ್ದಾರೆ ಅಂದರೆ ಕ್ರೈಸ್ತ ಮತದಲ್ಲಿದ್ದಾರೆ. ಅಷ್ಟು ವರ್ಷ ಕೆಳಗಡೆ ಕ್ರೈಸ್ತ ಮತದ ಬಗ್ಗೆ ನಾನು ಸರ್ವೆ ಮಾಡಿದಾಗ ನಂಬರ್ 1 ಕ್ರಿಶ್ಚಿಯನ್ಸೇ ಇದ್ದರು. ಒಂದು ಕಡೆ ಅವ್ರು ಬರೀತಾರೆ, ಇನ್ನು ಮುಂದೆ ಭವಿಷ್ಯದಲ್ಲಿ ನಂಬರ್ 1 ಆಗೋದೇ ಕ್ರಿಶ್ಚಿಯನ್. ಇಡೀ ಪ್ರಪಂಚಕ್ಕೆ ಅಂದರೆ ಮತಾಂತರ ಹೊಂದಿ ಮುಂಚೆ ಅಷ್ಟು ಜನ ಇರಲಿಲ್ಲ. ಈ ಮತಾಂತರದ ಮೂಲಕ ಅನೇಕರು ಕ್ರೈಸ್ತ ಮತಕ್ಕೆ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಕ್ರೈಸ್ತ ಮತನೇ ಹೆಚ್ಚಾಗಿ ಇದೆ ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಇನ್ನು 7ನೇ ರೇಖೆಯ ಮುಖ್ಯಸ್ಥರು ಯಾರು ಅಂತಂದರೆ ರಾಕೋಬ್ಝಿ ಅನ್ನೋರು, ಅಂದರೆ ಕಂಟೆ ಡಿ ಎಸ್ ಜರ್ಮನ್ ಅಂತ. ಇವರು 18th ಸೆಂಚುರಿನಲ್ಲಿ, ಅಂದರೆ ಕೇವಲ ಎರಡು ಶತಮಾನದ ಹಿಂದೆ ಬೇಕನ್ ಅನ್ನೋರು, ಅಂದರೆ 17th ಸೆಂಚುರಿನಲ್ಲಿದ್ದರು. ರಾಬರ್ಟಸ್ ದ ಮಾಂಕ್ ಇನ್ ದ 16th ಸೆಂಚುರಿನಲ್ಲಿ ಇದ್ದರು. ಆಮೇಲೆ ಹ್ಯುನ್ಯಾಡಿ ಜಾನೋಸ್ ಅವರು 15th ಸೆಂಚುರಿನಲ್ಲಿದ್ದರು. ಕ್ರಿಶ್ಚಿಯನ್ ರೋಸಿಕ್ರೋಸ್ ಅವರು 14th ಸೆಂಚುರಿಯಲ್ಲಿದ್ದರು. ಇವರು ಹಂಗೇರಿಯನ್ ಅಡೆಪ್ಟ್, ಹಂಗೇರಿಯನ್ ಬಾಡಿನಲ್ಲಿ ಇವತ್ತಿಗೂ ಕೂಡ ಅವರು ಇದ್ದಾರೆ. ಇವರು ಸ್ವಲ್ಪ ಮಿಲಿಟ್ರಿ ಡ್ರೆಸ್ ಆ ಟೈಪ್ ಇವರು ಹಾಕ್ಕೊಂಡಿರ್ತಾರೆ. ಇವರು ಹಳೆಯ ಅರಮನೆಯಲ್ಲಿ, ಅಂದರೆ ಹಂಗೇರಿನಲ್ಲಿ ರಾಜ ಮನೆತನಕ್ಕೆ ಇವರು ಸೇರಿರೋ ಅಂಥವರು.
ಅವರು ಆ ರಾಜ ಮನೆತನದ ಕೊನೆಯ ವಂಶಸ್ಥರು. ಈ 18ನೇ ಶತಮಾನದಲ್ಲಿ ಜನಿಸಿದ್ರು. ಇವರು ಹೆಚ್ಚು ಕೆಲಸ ಮಾಡಿರೋದು ಯಾವುದು ಅಂದರೆ ಸಂಸ್ಕಾರ ಕಾರ್ಯಗಳಿಗೆ ಸಂಬಂಧಿಸಿದ ರೇಖೆಯ ಮುಖ್ಯಸ್ಥರು ಇವರಾಗಿರ್ತಾರೆ. ರಾಜಕೀಯ ಆಧುನಿಕ ವಿಜ್ಞಾನದ ಬಗ್ಗೆ ಇವರು ಗಮನವನ್ನು ಕೊಡ್ತಾ ಇರ್ತಾರೆ. ಲ್ಯಾಟಿನ್ ಭಾಷೆ ಇವರಿಗೆ ಬಹಳ ಚೆನ್ನಾಗಿ ಅವರಿಗೆ ಗೊತ್ತಿರುತ್ತೆ. ಇದಿಷ್ಟು 7 ರೇಖೆಗೆ ಸಂಬಂಧಿಸಿದಂತೆ. ಒಟ್ಟು 26 ಜನ ಅಂತ ಹೇಳಿದ್ರಲ್ಲ, ಎಲ್ಲ ಹುಡುಕಿದಕ್ಕೆ ಸಿಕ್ಕಿದ್ದು ಬರೀ 15 ಜನರ ಇನ್ಫಾರ್ಮೇಷನ್ ಮಾತ್ರನೇ. ಇನ್ನು ನಮಗೆಲ್ಲ ಗೊತ್ತಿರೋ ಥರ ನಮ್ಮ ಭಾರತದಲ್ಲಿ ನೆಲೆಸಿ ಭಾರತವನ್ನು ನೋಡ್ಕೊಳ್ತಾ ಇರೋ ಮಹಾತ್ಮರು ಯಾರು ಅಥವಾ ಋಷಿಗಳು ಯಾರು, ಮುನಿಗಳು ಯಾರು? ಋಷಿ ಯಾರು? ಆಮೇಲೆ ಅಗಸ್ತ್ಯ ಋಷಿಗಳು. ಭಾರತಕ್ಕೆ ಹೆಡ್ಡು, ಭಾರತವನ್ನು ನೋಡಿಕೊಂಡು ಇದರ ಆಗುವುಗಳನ್ನ ಅವರು ನಮ್ಮ ನೀಲಗಿರಿಸಿನಲ್ಲೇ ವಾಸ ಇದ್ದಾರೆ. ನೀಲಗಿರಿಸಿ ಇವರು ಸಪ್ತ ಋಷಿಗಳಲ್ಲಿ ಒಬ್ಬರು, ಮೊದಲನೇ ರೇಖೆಗೆ ಸೇರಿದವರು. ಭಾರತದ ಆಗು ಹೋಗುಗಳನ್ನು ನೋಡಿಕೊಳ್ತಿದ್ದಾರೆ. ತಮಿಳು ವ್ಯಾಕರಣವನ್ನು ರಚಿಸಿ ತಮಿಳು ಭಾಷೆಗೆ ಸಾಹಿತ್ಯ ರೂಪವನ್ನು ಕೊಟ್ಟಿರೋರು. ಒಂದು ದೊಡ್ಡ ಭೂಕಂಪ ಆಗತ್ತೆ, ಈಗಿನ ಶ್ರೀಲಂಕಾ ಬಿಟ್ಟು ಉಳಿದದ್ದು ಮುಳುಗಡೆ ಆಗೋಗುತ್ತೆ. ಭಾರತವನ್ನು ರೂಪಿಸೋದಕ್ಕೆ ಇವರು ಬಹಳ ಶ್ರಮ ಪಟ್ಟಿದ್ದಾರೆ. ತಮಿಳಿನಲ್ಲಿ ತಿರುವಲ್ಲಂ ಊರಿನಲ್ಲಿ ಇವರು ವಾಸ ಇದ್ದಾರೆ. CW ಲೆಡ್ಬಿಟರು, ಟಿ ಸುಬ್ಬಾರಾವ್ ನೀಲಗಿರಿ ಆಶ್ರಮಕ್ಕೆ ಹೋಗಿ ಇವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಇಲ್ಲಿ ಒಬ್ಬರು ಸೆಕ್ರೆಟ್ರಿ ಇದ್ದರು, ಅವ್ರ ಹೆಸರು ನನಗೆ ಜ್ಞಾಪಕ ಇಲ್ಲ. ಒಂದ್ಸಲಿ ಅವ್ರ ಇಲ್ಲಿಯ ಹಿಂದಿನ ಸೆಕ್ರೆಟ್ರಿ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದರು, ನಾನು ಹೋಗಿದ್ದೆ ನೀಲಗಿರೀಸ್ನಲ್ಲಿ. ಒಬ್ಬರು ಸಣ್ಣಕ್ಕೆ ಮಹಾ ಚೌಹಾಣ್ರು ಹೇಗೆ ರೀತಿ ಸಣ್ಣಕ್ಕಿದ್ದಾರೆ ಆ ರೀತಿ ಅವರು ಕೂಡ ಬೇಸಾಯ ಮಾಡಿಕೊಂಡು ಇದ್ದಾರೆ ಅಂತಂದ್ಬಿಟ್ಟು ಅವರು ಅದನ್ನು ಹೇಳಿದರು. ಇವರು ವ್ಯವಸ್ಥಾಪಕರು. ಭಾರತೀಯ ದೇಹವನ್ನು ಹೊಂದಿದ್ದಾರೆ, ತೆಳ್ಳಗಿದ್ದಾರೆ, ಎತ್ತರವಾಗಿದ್ದಾರೆ, ಸೇನಾಧಿಪತಿಯಂತೆ ಕಾಣ್ತಾರೆ, ತೀಕ್ಷ್ಣವಾದ ಕಣ್ಣುಗಳಿವೆ. ಭಾರತೀಯರ ಉಡುಪು ಧರಿಸಿ ತಲೆಗೆ ಬಿಳಿಯ ಬಣ್ಣದ ರುಮಾಲನ್ನು ಇವರು ಧರಿಸಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಗಸ್ತ್ಯರು ನೀಲಗಿರಿಲಿದ್ದಾರೆ. ನೆಕ್ಸ್ಟು ಮಹಾ ಚೌಹಾಣ್ರು ಕೂಡ ಇದ್ದಾರೆ. ಆಮೇಲೆ ಮೈತ್ರೇಯರ ಮನೆ ಇದೆಯಲ್ಲ, ಹಿಮಾಲಯದ ದಕ್ಷಿಣದ ಇಳಿಜಾರಿನಲ್ಲಿದ್ದು ಅಲ್ಲಿಗೆ ವಿಶಾಲವಾದ ಭಾರತದ ಭೂಪ್ರದೇಶ ಕಾಣಿಸುತ್ತೆ. ಅಲ್ಲಿ ಕಲ್ಲಿನ ಮನೆ ಇದೆ. ಇವರ ಕಣ್ಣು ನೇರಳೆ ಬಣ್ಣದ್ದು, ಹೊಂಬಣ್ಣದ ಕೂದಲು ಭುಜದಿಂದ ಇಳಿದು ಬಂದಿದೆ. ಚಿನ್ನದ ಕಲಾಬತ್ತಿನ ಬಿಳಿಯ ವಸ್ತ್ರವನ್ನು ಧರಿಸ್ತಾರೆ. ವೈವಸ್ವತ ಮನುಗಳು. ಇನ್ನು ಚಾಕ್ಷುಷ ಮನುಗಳು, ಇವರು ಹಿಂದಿನ ಮನುಗಳು. ಇವಾಗ ಯಾವ ಮನ್ವಂತರ? ವೈವಸ್ವತ ಮನ್ವಂತರ. ಹಿಂದಿನ ಮನ್ವಂತರ ಚಾಕ್ಷುಷ ಮನ್ವಂತರ. ಇವರು 4ನೇ ಮಹಾವಂಶದ ಮನುಗಳು. ವೈವಸ್ವತ ಮನುಗಳು 5ನೇ ಮಹಾವಂಶ, ಅಂದರೆ ಅದು ನಮ್ಮದು. ಇವರು ಇಲ್ಲೇ ಈ ಭೂಗ್ರಹದಲ್ಲೇ ಇವರು ಇದ್ದಾರೆ. ಚಾಕ್ಷುಷ ಮನುಗಳು ಚೀನಾ, ಜಪಾನ್, ಬರ್ಮಾ, ಸಯಾಮ್ ದೇಶದ ಜನರ ಯೋಗಕ್ಷೇಮವನ್ನು ನೋಡಿಕೊಂಡು ಚೀನಾ ದೇಶದ ಉತ್ತಮ ಕುಲದಲ್ಲಿ ಹುಟ್ಟಿ ಅದೇ ದೇಹವನ್ನು ಅವರು ಧರಿಸಿದ್ದಾರೆ. ಆದರೆ ವೈವಸ್ವತ ಮನುಗಳು 6.8 ಅವ್ರದ್ದು ಹೈಟ್, ಕಂದು ಬಣ್ಣದ ಕಣ್ಣುಗಳು. ಮೈತ್ರೇಯರ ಮನೆಯ ಹತ್ತಿರದಲ್ಲೇ ಹಿಮಾಲಯದಲ್ಲಿದ್ದಾರೆ. ಈಗಿನ ಇವರ ಕೆಲಸ 5ನೇ ಮಹಾವಂಶದ 6ನೇ ಉಪವಂಶದ ಬೆಳವಣಿಗೆಯನ್ನು ಇವರು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಮಗೆ ಹೇಳ್ತಾರೆ. ಇನ್ನು ಜ್ವಾಲ್ಕುಲ್, ಮುಂಚೆ ಅವರು 4ನೇ ದೀಕ್ಷೆಯನ್ನು ಹೊಂದಿದ್ದರು, ಆಮೇಲೆ ಅವರಿಗೆ 5ನೇ ದೀಕ್ಷೆ ಕೂಡ ಬಂತು. ಇವರು CW ಲೆಡ್ಬಿಟರ್ಗೆ ಕುಂಡಲಿನಿಯನ್ನು ಎಬ್ಬರಿಸೋದಕ್ಕೆ ಬಹಳ ಸಹಾಯವನ್ನು ಮಾಡಿದ್ದಾರೆ. ಈ ರೇಸ್ ಬಗ್ಗೆ ಅವರೇ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲಿ? ಟೆರೆಸ್ ಟಾಕ್ ಅಂತ ಅಂದ್ಬಿಟ್ಟು ಏನಿದೆ ಅಡ್ಯಾರ್ನಲ್ಲಿ, ಅಲ್ಲಿ ಹೆಚ್ಚು ಹೋಗಿ ಕೊಟ್ಟಿರೋದು ಜ್ವಾಲ್ಕುಲ್ ಮಹಾತ್ಮರೇ. ಇವರು ಪೈಥಾಗರಸ್ ಶಿಷ್ಯ. ಕ್ಲೀನಿಯಸ್ ಎಂಬ ತತ್ವಜ್ಞಾನಿಯಾಗಿರ್ತಾರೆ. ಇವರು ಕ್ರಿಸ್ತಶಕ 600ರಲ್ಲಿ ಆರ್ಯ ಸಂಘ ಎಂಬ ಬೌದ್ಧ ಗುರುವಾಗಿರ್ತಾರೆ. ಇವರು KH ಮನೆಯ ಬಳಿ ಒಂದು ಚಿಕ್ಕ ಗುಡಿಸಲಿನಲ್ಲಿ ಅವರು ವಾಸವಾಗಿದ್ದಾರೆ ಅಂತಂದ್ಬಿಟ್ಟು ನಮಗೆ ಇನ್ಫಾರ್ಮೇಷನ್ ಸಿಕ್ಕತ್ತೆ. ಇನ್ನು 1920 ಸರ್ ಥಾಮಸ್ ಮೂರ್ ಮತ್ತು ಥಾಮಸ್ ವಾಗನ್ ಅನ್ನೋರು ಇಬ್ಬರು ಶಿಷ್ಯರು ಈಗ ಜೀವನ್ಮುಕ್ತರಾಗಿರ್ತಾರಂತೆ. 19ನೇ ಶತಮಾನ ಮತ್ತು 20ನೇ ಶತಮಾನ. ಈಗ ಒಟ್ಟು ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಬರೀ ಈ 15 ಜನರ ಬಗ್ಗೆ ಮಾತ್ರ ನನಗೆ ಸಿಕ್ಕಿದೆ. ಎಷ್ಟು ಸಿಕ್ತೋ ಅದನ್ನು ನಾವು ಹೇಳ್ತೀವಿ.
ಇನ್ನು ಗುರುಗಳು ಯಾವುದನ್ನು ಅವರು ಅನುಷ್ಠಾನ ಮಾಡ್ತಾರೆ ಅಂದರೆ ನಮ್ಮ ಥರ ಮೆಡಿಟೇಷನ್ನು ಅದು ಇದು ಎಷ್ಟು ಥರ ಮೆಡಿಟೇಷನ್ ಹೇಳಿದ್ರು ನಮಗೆ ಯಾವುದೂ ತೃಪ್ತಿ ಆಗಿಲ್ಲ. ಇಲ್ಲಿಗೆ ಹೋಗೋ, ಅಲ್ಲಿಗೆ ಹೋಗೋ, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು. ಆದರೆ ಮಹಾತ್ಮರು ಪ್ರಾಕ್ಟೀಸ್ ಮಾಡೋ ಮೆಡಿಟೇಷನ್ ಅಂತ ಯಾವುದು ಅಂತಂದರೆ ತಾರಕ ರಾಜ ಯೋಗ, TRY ಅಂತಂದ್ಬಿಟ್ಟು ಹೇಳ್ತಾರೆ. ಇವರ ಅನುಷ್ಠಾನ ಮಾಡೋದು ಅದು. ಮೊದಲನೇ ದೀಕ್ಷೆಯಾದ ನಂತರ ಶ್ವೇತರ್ಷಿ ಸಂಘಕ್ಕೆ ನಮಗೆಲ್ಲರಿಗೂ ಕೂಡ ಪ್ರವೇಶ ಸಿಕ್ಕತ್ತೆ. ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ನಲ್ಲಿ ಇರೋದು ಏನೆಲ್ಲ ಬೋಧೆ ಇದೆ ಅದನ್ನು ನಾವು ಓದ್ಕೊಂಡಿದ್ದೆ ಆದರೆ ನಮಗೆ ಮೊದಲನೇ ದೀಕ್ಷೆ ಸಿಕ್ಕತ್ತೆ. ಇನ್ನು ಮೌನವಾಣಿಯಲ್ಲಿ ಏನೆಲ್ಲ ಬೋಧೆ ಕೊಟ್ಟಿದ್ದಾರೆ ಅದನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿದ್ದೇ ಆದರೆ 4ನೇ ದೀಕ್ಷೆ ತನಕ ಅದನ್ನು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇನ್ನು ಲೈಟ್ ಆನ್ ದಿ ಪಾತ್ನಲ್ಲಿ ಯಾವ ಬೋಧನೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿದ್ದೇ ಆದರೆ ನಮ್ಮನ್ನು 7ನೇ ದೀಕ್ಷೆಯ ಕಡೆ ತನಕನೂ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇದೇ ನಾವು ನಮ್ಮ ಈ ಜೀವನದಲ್ಲಿ ನಮ್ಗೆ ತಿಳ್ಕೊಂಡು ನಮ್ಮ ಪ್ರಗತಿ ಶೀಘ್ರ ಆಗಬೇಕು ಅಂದರೆ ನಾವು ಆ ರೀತಿ ಜೀವನವನ್ನು ಜೀವಿಸಬೇಕು. ಬೋಧೆಯನ್ನು ನಮಗೆ ಕೊಟ್ಟಿದ್ದಾರೆ, ಆ ಬೋಧೆಯ ಪ್ರಕಾರ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಂಡು ಆ ರೀತಿ ಜೀವನವನ್ನು ಜೀವನ ಮಾಡ್ಕೊಳ್ತಾ ಮುಂದುವರಿಬೇಕು. ಈ ಪ್ರಪಂಚದ ಅಥವಾ ಭೂಗೋಳದ ಆಡಳಿತಾಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ. ಪ್ರಕೃತಿ ನಿಯಮಗಳನ್ನು ಜಾರಿ ಮಾಡ್ತಾರೆ, ವಿಕಾಸ ನಿಯಮಕ್ಕೆ ಅನುಸಾರವಾಗಿ ಕೆಲಸ ಕಾರ್ಯವನ್ನು ಮಾಡ್ತಾರೆ. ವರ್ಣ ಸಂಕರ ಅಂತ ಹೇಳ್ತಾರೆ. ನಾನು ಚಿಕ್ಕ ಹುಡುಗಿ ಇದ್ದಾಗ ಒಬ್ಬ ಬ್ರಾಹ್ಮಣ ಒಬ್ಬ ಶೂದ್ರರನ್ನ ಮದುವೆ ಆದರೆ ಎಷ್ಟು ಇರೋದು. ಇವತ್ತಿನ ದಿನ ಎಲ್ಲೋ ಅಲ್ಲೊಂದು ಇನ್ನೊಂದು. ನಿನ್ನೆ ದಿವಸ ಫಸ್ಟು ಊರಲ್ಲೇ ಬಿಟ್ಟು ಓಡಿಸು ಅಲ್ವಾ, ಎಲ್ಲ ನಾವು ಸಣ್ಣ ವಯಸ್ಸಿಂದ ಕೇಳಿಸ್ಕೊಂಡು. ಇವತ್ತಿನ ದಿನ ಕಾಮನ್, ಯಾರಿಗೇನು ಅನಿಸಲ್ಲ. ಆಯಿತಾ, ನಿನಗಿಷ್ಟ ನೀನು ಹೋಗು, ಅಪ್ಪ ಅಮ್ಮನೇ ನಿಂತು ಮದುವೆ ಮಾಡಿಕೊಡ್ತಾರೆ, ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಇದೆ, ರೂಲ್ಸ್ ರೆಗ್ಯುಲೇಷನ್. ಆವಾಗ ವರ್ಣ ಸಂಕರ ಆಗಬೇಕು ಅಂತಂದರೆ ಇದು ಎಲ್ಲವನ್ನೂ ಕೂಡ ಮನು ನಿಂತು ಮಾಡ್ತಾಯಿದ್ರು. ಇದೆಲ್ಲ ಕೆಲಸವನ್ನು ಬೇಕಿತ್ತು ಅವರಿಗೆ. ಅದು ಡೆವಲಪ್ ಆಗಬೇಕು ಅಂದರೆ ಇದೆಲ್ಲವನ್ನೂ ಕೂಡ ಅವರು ಮಾಡ್ತಾಯಿದ್ರು. ಈಗ ಪರಬ್ರಹ್ಮ ಅಥವಾ ಈಶ್ವರ ಸೃಷ್ಟಿಕರ್ತ ಅಂತ ಇದ್ದಾಗ ಅವರ ಕೆಳಗಡೆ ಬ್ರಹ್ಮ, ವಿಷ್ಣು, ಶಿವ ಅಂತ ಇರ್ತಾರೆ. ನಾವು ಥಿಯಾಸಫಿನಲ್ಲಿ ಯಾವಾಗಲೂ ಹೇಳು 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 ಅಂತ ಹೇಳ್ತೀವಲ್ವ, ಕೆಳಗಡೆದ 4 ಈ ಥರ ಇದ್ದರೆ ಮೇಲ್ಗಡೆದು 3 ಈ ಥರ ಇದೆ. ಆತ್ಮ, ಬುದ್ಧಿ, ಉನ್ನತ ಮನಸ್ಸು. ಕೆಳಮನಸ್ಸು, ಆಮೇಲೆ ಕಾಮಲೋಕ, ಪ್ರಾಣಮಯ ಕೋಶ, ಸ್ಥೂಲ ದೇಹ. ಇದು ಕೆಳಗಡೆ. ಇದನ್ನು ಪರ್ಸ್ನಾಲಿಟಿ ಅಂತ ಹೇಳ್ತಾರೆ. ಸ್ಥೂಲ ದೇಹ, ಪ್ರಾಣಮಯ ಕೋಶ, ಕಾಮಲೋಕ ಮತ್ತು ಕೆಳಮನಸ್ಸು. ಇದನ್ನು ನಾವು ದೇಹಾತ್ಮ ಅಂತ ಹೇಳಿದ್ರೆ, ಜೀವಾತ್ಮ, ಉನ್ನತ ಮನಸ್ಸು, ಬುದ್ಧಿ ಮತ್ತು ಆತ್ಮ. ಈ ಆತ್ಮದಲ್ಲಿ ಯಾರಿದ್ದಾರೆ ಅಂತಂದರೆ ಜಗತ್ಪ್ರಭುಗಳು, ಸನತ್ ಕುಮಾರರು ಆದಿಲೋಕದಲ್ಲಿ ನೆಲೆಸಿದ್ದಾರೆ. ಇಚ್ಛೆ ಅನ್ನೋದು ಅವರ ಸ್ವಭಾವ ಅಥವಾ ಆಡಳಿತವನ್ನು ನಡೆಸೋರು. ಇನ್ನು 2ನೇದು ಬುದ್ಧಿ, ಆತ್ಮ, ಬುದ್ಧಿ ಅಂತಂದರೆ ಇಲ್ಲಿ ಬುದ್ಧರು. ಬುದ್ಧರಿಗೆ 8ನೇ ದೀಕ್ಷೆ ಆಗಿದೆ, ಅಥವಾ ಈ ಪ್ರಪಂಚದ ಮೊಟ್ಟ ಮೊದಲ ಪುಷ್ಪ ಬುದ್ಧರು. 8ನೇ ದೀಕ್ಷೆಯನ್ನು ತೆಗೆದುಕೊಂಡಿರೋರು ನಾವು ಯಾರೂ ಇಲ್ಲ. ಈಗ ಒಂದು 2.5 ವರ್ಷ 1000 ವರ್ಷಗಳ ಹಿಂದೆ ನಾವು ಇದ್ದಿದ್ದರೆ ನಾವು ಕೂಡ ಬುದ್ಧರನ್ನು ನೋಡ್ಬೋದಿತ್ತು, ಅವರ ಬೋಧನೆಯನ್ನು ನಾವು ಹೋಗಿ ಆಲಿಸ್ಬೋದಿತ್ತು. ಬುದ್ಧರು ಹೇಳಿ ಜನಿಸಿದ್ರು. ನಮ್ಮಲ್ಲೇ ನಮ್ಮ ಭಾರತದಲ್ಲೇ ಸಿಲೋನ್ ತನಕನೂ ನಡ್ಕೊಂಡು ಬಂದರು. ಅನೇಕ ಕಡೆ ಎಲ್ಲ ಅವರು ಹೋಗಿ ಹೇಳಿದ್ದಾರೆ. ಬುದ್ಧರದ್ದು ರೆಲಿಕ್ಸ್ ಅನ್ನೋದು ಈಗಲೂ ಕೂಡ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟು ಉನ್ನತ ಮನಸ್ಸಿನಲ್ಲಿ ಮಹಾಚೌಹಾನರು ಇದ್ದಾರೆ. ಈ ಬುದ್ಧರು ಅನುಪಾದಕ ಲೋಕದಲ್ಲಿ ಜ್ಞಾನದಾತೃಗಳಾಗಿ ಬೋಧನೆಯನ್ನು ಸಲ್ಲಿಸ್ತಾ ಇದ್ದರೆ, ಮಹಾಚೌಹಾನರು 7ನೇ ದೀಕ್ಷೆಯನ್ನು ಹೊಂದಿದ್ದಾರೆ. ಇವರು ಆತ್ಮಲೋಕ ಅಥವಾ ನಿರ್ವಾಣ ಲೋಕದಲ್ಲಿ ಇದ್ದಾರೆ. ಇವರೇ ಕ್ರಿಯಾಶಕ್ತಿಯನ್ನು ಇವರು ಅವರು ವಹಿಸ್ಕೊಂಡಿದ್ದಾರೆ. ಕೆಲಸ ಮಾಡಬೇಕು ಅಂದರೆ ಅವರನ್ನೇ. ವೈವಸ್ವತಮನು ಮತ್ತು ಮೈತ್ರೇಯರ ಮೂಲಕ ಆಶೀರ್ವಾದವನ್ನು ಈ ಪ್ರಪಂಚಕ್ಕೆ ಅಂದರೆ ಕೆಳಗಡೆಗೆ ಅವರು ಹರಿಸ್ತಾ ಇದ್ದಾರೆ. ಮನು ಅಂತಂದರೆ ಮೊದಲನೇದು ಅಧಿಕಾರ, ಇಚ್ಛೆ, ನಿಯಮ ಮತ್ತು ಬಾಹ್ಯ ವಿಕಾಸ. ವೈವಸ್ವತ ಮನು ಈ ಜನಾಂಗದ ವಿಕಾಸ ಅಥವಾ ಭೌತಿಕದ ವಿಕಾಸವನ್ನು ಅವರು ನೋಡ್ಕೊಳ್ತಾ ಇದ್ದಾರೆ. ಇದು ಬೋಧಿಸತ್ವ. ಇನ್ನು 2ನೇದು ಮನು ಅಥವಾ ಬುದ್ಧರು ಅಥವಾ ಮೈತ್ರೇಯರು ಅಂದರೆ ಇವರು ಮತಗಳು, ಶಿಕ್ಷಣಕ್ಕೆ ಅಥವಾ ಪ್ರತಿನಿಧಿ, ಆಧ್ಯಾತ್ಮಿಕತೆಯ ವಿಕಾಸಕ್ಕೆ. ಇನ್ನು 3ನೇದು ಮಹಾಚೌಹಾನ್. ಇವರು ಕ್ರಿಯಾಶಕ್ತಿ, ಮಾರ್ಗದರ್ಶನವನ್ನು ಅವರು ಕೊಡ್ತಾ ಇರ್ತಾರೆ. ಇವರು ಗ್ರೀಕ್ನಲ್ಲಿ ಅವರು ಜನಿಸ್ತಾರೆ. ಇವರ ಕೆಳಗಡೆ ಇನ್ನು 7 ಜನ ಇರ್ತಾರೆ. ಅವರೆಲ್ಲ ಏನೇನು ಕೆಲಸ ಮಾಡ್ತಾರೆ
ಇವತ್ತಿನ ದಿನ ಯಾರಿದ್ದಾರೆ? ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್, ಆಮೇಲೆ ಚೀಫ್ ಮಿನಿಸ್ಟರ್ಸು, ಆಮೇಲೆ ಎಲ್ಲ ಬೇರೆ 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 ಹೆಂಗೆ ಬರುತ್ತೆ ನಮ್ಮ ಈ ರಾಜಕೀಯದಲ್ಲಿ. ಅದೇ ರೀತಿ ಈ ಶ್ವೇತರ್ಷಿ ಸಂಘದಲ್ಲೂ ಕೂಡ ಇವರೆಲ್ಲ ಕೂಡ ಇರ್ತಾರೆ. ಮೊಟ್ಟ ಮೊದಲನೇದಾಗಿ ಅವರು ಧರ್ಮಕಾಯ ಉಡುಪನ್ನು ಧರಿಸಿರ್ತಾರೆ. ಧರ್ಮಕಾಯ ಉಡುಪಿನಲ್ಲಿ ಅವರು ಸರ್ವಶಕ್ತರಾಗಿರ್ತಾರೆ. ನಿರ್ವಾಣವನ್ನು ಪ್ರವೇಶ ಮಾಡೋದಕ್ಕೆ ಅವರಿಗೆ ಶಕ್ತಿ ಇರುತ್ತೆ. ಎರಡನೇದು ಸಂಭೋಗಕಾಯ, ಅಂದರೆ ಅತಿವಾಯು ತತ್ವದಲ್ಲಿ ರೂಪ ಧರಿಸಿ ಆಧ್ಯಾತ್ಮಿಕದ ಕಡೆಗೆ ಅವರಿಗೆ ಪ್ರವೇಶವನ್ನು ಕೊಡ್ತಾರೆ. ಇನ್ನು ನಿರ್ಮಾಣಕಾಯರು, ಇದೆಲ್ಲ ವಾಯ್ಸ್ ಆಫ್ ದಿ ಸೈಲೆನ್ಸಲ್ಲಿ ಇದೆ. ನಿರ್ವಾಣಕಾಯರು ಅಂತಂದರೆ ಆಧ್ಯಾತ್ಮಿಕ ಶಕ್ತಿಯ ಖಜಾನೆಯ ಭಾಗ, ಸ್ಥೂಲ ದೇಹ ಅನ್ನೋದು ಅವರಿಗೆ ಇರೋದಿಲ್ಲ ನಿರ್ಮಾಣಕಾಯರಿಗೆ. ಇನ್ನು ಅಂತರಂಗ ಸರ್ಕಾರದ ಸದಸ್ಯರಿಗೆ ಮಾನವನ ಪೂರ್ಣತ್ವ ಹೊಂದಿ ಅದೇ ಗ್ರಹದಲ್ಲಿಯೇ ಅವರು ವಾಸವನ್ನು ಮಾಡಬೇಕು. ಅಂತರಂಗ ಸರ್ಕಾರದ ಸದಸ್ಯರು. ಅಂತರಂಗ ಸರ್ಕಾರ ಅನ್ನೋದು ಇದೆಯಾ ಅಂದರೆ ಖಂಡಿತ ಇದೆ. ಇವತ್ತಿನ ದಿನ ನಾವೆಲ್ಲನೂ ಕೂಡ ವೈಶಾಖ ಹುಣ್ಣಿಮೆ ದಿನ ಬಂದು ಇಲ್ಲಿ ಮೆಡಿಟೇಟ್ ಮಾಡ್ತೀವಲ್ಲ, ಏನು ನಡೆಯುತ್ತೆ? ಅಂತರಂಗ ಸರ್ಕಾರದಿಂದಲೇ ಬರ್ತಾರೆ. ವೈಶಾಖ ಹುಣ್ಣಿಮೆ ದಿನ ಬುದ್ಧರು ತಮ್ಮ ಕಾಮಲೋಕದಲ್ಲಿ ಬಂದು ಇಡೀ ಪ್ರಪಂಚಕ್ಕೆ ಆಶೀರ್ವಾದವನ್ನು ಕೊಡ್ತಾರೆ. ಯಾತಕ್ಕೆ ಕೊಡ್ತಾರೆ? ಅವರು ಬೇರೆ ಗ್ರಹಕ್ಕೆ ಹೋಗ್ಬೋದಿತ್ತು. ಬೇರೆ ಗ್ರಹಕ್ಕೆ ಯಾಕೆ ಹೋಗಲಿಲ್ಲ ಅಂದರೆ ಎಲ್ಲರನ್ನೂ ಕೂಡ ನಾನು ನನ್ನ ಜೊತೆಲೇ ಕರ್ಕೊಂಡು ಹೋಗ್ತೀನಿ ಅನ್ನೋ ಈ ಮಾನವತೆಯ ಬಗ್ಗೆ ಅವರಲ್ಲಿ ಇದ್ದಂತಹ ಪ್ರೇಮ ಅವರನ್ನು ಇಲ್ಲೇ ಉಳಿಸಿದೆ. ನಾನು ಒಬ್ಬರೇ ಹೋಗಲ್ಲ, ನಿಮ್ಮನ್ನೆಲ್ಲರನ್ನೂ ಜೊತೆಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರ ಟೀಚಿಂಗ್ಸ್ನ ನಮಗೆ ಕೊಟ್ಟರು. ಅಷ್ಟೇ ಅಲ್ಲ, ವರ್ಷಕ್ಕೊಂದ್ಸಲಿ ಬಂದು ನಮಗೆ ಆಶೀರ್ವಾದವನ್ನು ಕೂಡ ಅವರು ನಮಗೆ ಕೊಡ್ತಾರೆ. ಇನ್ನು ಐದನೇದು ಕೆಲಸ ಏನು ಅಂದರೆ ರೂಪಗಳ ನಿರ್ಮಾಣ ಕಾರ್ಯದಲ್ಲಿ ಸಹಾಯ ಮಾಡಲು ಮುಂದಿನ ಕಲ್ಪಕ್ಕೂ ಕೂಡ ಅವರು ಹೋಗ್ತಾರೆ. ಅಲ್ಲೂ ಕೂಡ ರೂಪವನ್ನು ಡೆವಲಪ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಇನ್ನು ದೇವತೆಗಳು, ದೇವಗಣಗಳು ಇವರೆಲ್ಲ ಇರ್ತಾರಲ್ಲ, ಇವರು ಎಲ್ಲರೂ ಕೂಡ ವಿಕಾಸ ಪಥದಲ್ಲಿ ಇರ್ತಾರೆ. ಕ್ಷುದ್ರ ದೇವತೆಗಳು ಅಂತ ಹೇಳ್ತಾರೆ. ಈಗ ನಮ್ಗೆ ಶಬ್ದ ಬರ್ತಾ ಇದೆಯಲ್ಲ, ಪೂಜೆ ಪುನಸ್ಕಾರ ಮಾಡ್ತಾರೆ. ಯಾಕೆ? ಅಲ್ಲಿರೋ ದೇವರನ್ನು ಆಹ್ವಾನ ಮಾಡಿ ಆಶೀರ್ವಾದವನ್ನು ತೆಗೆದುಕೊಳ್ಳೋದಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇರುತ್ತಾ ನಮ್ಮ ಕೋರಿಕೆ, ಅಥವಾ ನನಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಇರುತ್ತಾ ಕೋರಿಕೆ? ಅದನ್ನು ನಾವೇ ಯೋಚನೆ ಮಾಡಬೇಕು. ಇನ್ನು ಈಶ್ವರನ ಯೋಜನೆಗೆ ಕೆಲಸ ಮಾಡಲು ಸೌರ ಬ್ರಹ್ಮಾಂಡದ ಯಾವುದೇ ಭಾಗದಲ್ಲಿ ಸೇವೆ ಸಲ್ಲಿಸಲು ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರೋರು ಕೂಡ ಇರ್ತಾರೆ. ಇದು ಎಲ್ಲವೂ ಕೂಡ ಅಂದರೆ ಇದರಲ್ಲಿ ಎರಡು ವಿಧ ಇದೆ. ಸ್ಥೂಲ ದೇಹವನ್ನು ಬಿಟ್ಟು ಸೇವೆ ಸಲ್ಲಿಸೋರು, ಸ್ಥೂಲ ದೇಹವನ್ನು ಇಟ್ಕೊಂಡು ಇನ್ನೊಬ್ಬರ ಸೇವೆ ಸಲ್ಲಿಸೋರು, ಸ್ಥೂಲ ದೇಹವನ್ನು ಬಿಟ್ಟು ಇನ್ನೊಬ್ಬರ ಶರೀರವನ್ನು ಉಪಯೋಗಿಸ್ಕೊಂಡು ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. 1, 2, 3, 4 ಹಂತ ದಾಟ್ತಾ ಇದ್ದಾಗ ದೀಕ್ಷೆ ಬರುತ್ತೆ. 5ನೇ ಇದರಲ್ಲಿ ಜೀವನ್ಮುಕ್ತ ಪದವಿ ಬರುತ್ತೆ. 6ನೇ ಹಂತದಲ್ಲಿ ಶಿಷ್ಯತ್ವ ಸ್ವೀಕಾರ ಬರುತ್ತೆ. 7ನೇದರಲ್ಲಿ ಚೌಹಾನ್ ಆಗ್ತಾರೆ. 8ನೇದು ಪ್ರತ್ಯೇಕ ಬುದ್ಧ ಅಥವಾ ನಮ್ಮ ಬುದ್ಧರು. 9ನೇದು ಜಗತ್ಪ್ರಭುಗಳು. 10ನೇದು ಸೈಲೆಂಟ್ ವಾಚರ್ ಅಥವಾ ಮೌನ ವೀಕ್ಷಕ. ಮೌನ ವೀಕ್ಷಕ ಅಂದರೆ ಯಾರು? ಗಣೇಶ, ಕಪಿಲ ಅಂತ ಹೇಳ್ತಾರೆ. ಇನ್ನು ಶ್ವೇತರ್ಷಿ ಸಂಘದ ಸದಸ್ಯರ ಕೆಲಸ ಏನು ಅಂತ ಸ್ವಲ್ಪ ನಾವೆಲ್ಲ ತಿಳ್ಕೊಳ್ಳೋದೇ ಆದರೆ, ಶ್ವೇತರ್ಷಿ ಸಂಘಕ್ಕೆ ಹೋಗಿ ಸದಸ್ಯರಾದರೆ ಈಶ್ವರ ಸಂಕಲ್ಪವನ್ನು ಜಾರಿಗೊಳಿಸೋದು. ನಮ್ಮ ಸಂಕಲ್ಪ ಅಲ್ಲ. ಮಾಸ್ಟರ್ ಹೇಳಿರೋದೇ ಬೇರೆ, ನಾನು ಮಾಡೋದೇ ಬೇರೆ ಅಲ್ಲ. ಮಾಸ್ಟರ್ ಏನು ಹೇಳ್ತಾರೆ ಅದನ್ನು ಚಾಚೂ ತಪ್ಪದೇ ಮಾಡುವಂಥದ್ದು. ಅದು ಈಶ್ವರ ಸಂಕಲ್ಪವನ್ನು ಜಾರಿಗೊಳಿಸೋದು. ವಿಕಾಸದ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದು. ವಿಕಾಸ ನಿಯಮ ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ನಲ್ಲಿ ಏನು ಹೇಳಿದ್ದಾರೆ? ದೇರ್ ಇಸ್ ಎ ಪ್ಲ್ಯಾನ್. ಆ ಪ್ಲ್ಯಾನ್ ಮಾಡಿರೋದು ಯಾರು? ಗಾಡ್ಸ್ ಪ್ಲ್ಯಾನ್. ವಾಟ್ ಈಸ್ ದಟ್ ಗಾಡ್ಸ್ ಪ್ಲ್ಯಾನ್? ಎವಲ್ಯೂಷನ್. ವಿಕಾಸ ನಿಯಮ ಇದೆ, ದೇವರ ನಿಯಮ. ಯಾರ್ಯಾರು ಶ್ವೇತರ್ಷಿ ಸಂಘದ ಶಿಷ್ಯರಿರ್ತಾರೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಕಾರ್ಯವನ್ನು, ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಇವರಿಗೆ ಈಶ್ವರನ ಶಕ್ತಿ, ಜ್ಞಾನ ಮತ್ತು ಪ್ರೇಮಗಳು ದೊರಕುತ್ತೆ. ಹಾಗಾಗಿ ಅವರು ಮಾನವ ಜನಾಂಗದ ಎಲ್ಲ ಮತಗಳು, ವಿಜ್ಞಾನ, ತತ್ವಶಾಸ್ತ್ರ, ಕಲೆ, ಸಂಸ್ಕೃತಿ ಮತ್ತು ನಾಗರಿಕತೆಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ. ಇವತ್ತಿನ ದಿನ ಏನು ಡೆವಲಪ್ ಆಗ್ತಾ ಇದೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದನ್ನು ಯಾರು ಕೊಟ್ಟಿದ್ದಾರೆ? ಜಿಟಿ ಕೃಷ್ಣಮೂರ್ತಿ ಆಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೊಟ್ಬಿಟ್ಟಿದ್ದಾರೆ. ಇಂಟೆಲಿಜೆನ್ಸ್ ಈಸ್ ಡಿಫ್ರೆಂಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಸ್ಟಿಲ್ ಮೋರ್ ಡಿಫ್ರೆಂಟ್. ಅದಕ್ಕೆ ಬರೀ ಟೆಕ್ನಾಲಜಿ ಸಾಕು, ಅಂತರ್ಬೋಧೆ ಅಲ್ಲ ಅದು.
ಮನುಷ್ಯಂದು ಬ್ರೈನ್, ಅದಕ್ಕೆ ಲಿಮಿಟೇಷನ್ ಇದೆ. ಪ್ರೇಮ ಅನ್ನೋದಲ್ಲಿಲ್ಲ, ಬರೀ ಮಿಷಿನ್ ಥರ ಲೆಕ್ಕ ಹಾಕಿ ಆಡುತ್ತೆ, ಅದು ಅಲ್ಲ. ಈ ಶ್ವೇತರ್ಷಿ ಸಂಘದ ಸದಸ್ಯರು ಕೆಲವೊಮ್ಮೆ ತಾವೇ ಈ ಭೂಮಿಯಲ್ಲಿ ಜನ್ಮ ತೆಗೆದುಕೊಂಡು ಕಾರ್ಯ ಮಾಡ್ತಾರೆ. ಮೈತ್ರೇಯರು ಈ ಭೂಮಿಯಲ್ಲಿ ಯಾರನ್ನು ಉಪಯೋಗಿಸ್ಕೊಂಡ್ರು? ಜಿಡ್ಡು ಕೃಷ್ಣಮೂರ್ತಿಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಿದರು. ಕೆಲವೊಮ್ಮೆ ಬೇರೆ ಬೇರೆ ವ್ಯಕ್ತಿಗಳ ಮುಖಾಂತರ ಕೆಲಸ ಮಾಡಿಸ್ತಾರೆ. ಯಾಕಂದರೆ ಎಲ್ಲರ ಗುರಿ ಒಂದೇ, ಮಾನವ ವಿಕಾಸ. ಇದನ್ನು ಸ್ವಾಮಿ ರಾಮ ಅವರು ಬರೆದಿರೋ ಬುಕ್ಕಲ್ಲೂ ನಾವು ನೋಡ್ಬೋದು, ಅಥವಾ ದ ಯೋಗಿ ಬುಕ್ಕನ್ನು ನಾವು ತೆಗೆದು ಓದಿದ್ರು ಕೂಡ ನಮಗೆ ಇದೆಲ್ಲನೂ ಕೂಡ ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ. ಶಿಷ್ಯನಿಗೆ ಮೊದಲನೇ ದೀಕ್ಷೆ ಪಡ್ಕೊಳ್ಬೇಕಾದ್ರೆ ಮಹಾತ್ಮರ ಬಂದು ಕೊಡ್ತಾರಲ್ಲ, ತಲೆಯ ಮೇಲೆ ಒಂದು ನಕ್ಷತ್ರ ಕಾಣಿಸ್ಕೊಳ್ಳುತ್ತೆ. ಆ ನಕ್ಷತ್ರವೇ ದೀಕ್ಷೆಗೆ ಒಪ್ಪಿಗೆ ಸೂಚಿಸುತ್ತೆ. ಅಂದರೆ ಪ್ರಭುಗಳ ಆಶೀರ್ವಾದ ಈ ನಕ್ಷತ್ರದ ರೂಪದಲ್ಲಿ ಕೂಡ ಅದು ಕಾಣಿಸ್ಕೊಳ್ಳುತ್ತೆ. ಇದನ್ನು ಹೋದ ತರಗತಿಯಲ್ಲಿ ನಾನು ಜಿಡ್ಡು ಕೃಷ್ಣಮೂರ್ತಿ ಅವ್ರದ್ದು ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ. ಇದಕ್ಕೆ ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ, ಮೊಟ್ಟ ಮೊದಲು ಧೈರ್ಯ ಇರಬೇಕು ನಮ್ಮಲ್ಲಿ. ಧೈರ್ಯಂ ಸರ್ವತ್ರ ಸಾಧನಂ. ಸಾಮರ್ಥ್ಯ ಇರಬೇಕು, ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕು. ವಿವೇಚನೆ, ಡಿಸ್ಕ್ರಿಮಿನೇಷನ್ ಇಲ್ಲದೆ ಹೋದರೆ ನಾವು ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಸಹನೆ ಇರಬೇಕು. ಸಹನೆ ಅನ್ನೋದು ಒಂದಿದ್ದರೆ ಜಯ ಖಂಡಿತ. ಸಹನೆ ಅನ್ನೋದು, ಪೇಷನ್ಸ್ ಅನ್ನೋದನ್ನು ನಾವು ಬೆಳೆಸ್ಕೊಳ್ಬೇಕು. ದೈವಿಕ ಗುಣಗಳು ಇವೆಲ್ಲವೂ ಕೂಡ ಪ್ರಭುಗಳಿಂದ ದೊರೆತಂತಹ ಕಾಣಿಕೆಗಳು. ಒಂದು ಗ್ರಹಕಲ್ಪದಲ್ಲಿ 3 ಜನ ಜಗತ್ಪ್ರಭುಗಳು ಇರ್ತಾರೆ. ಈಗ ಇರೋದು 3ನೇವರು. ಅವರು ಯಾರು ಅಂದರೆ ಸನತ್ ಕುಮಾರರು ನಮಗೆ ಹೆಡ್ ಆಗಿರ್ತಾರೆ. ಸಿದ್ಧಾರ್ಥರು ಬುದ್ಧರಾದ ಮೇಲೆ ಜಗದ್ಗುರುಗಳಾಗಿ ಮೈತ್ರೇಯ ಮಹರ್ಷಿಗಳು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಆಗ 2 ಮಹತ್ ಕಾರ್ಯ ನಡೆಯುತ್ತೆ. ಸನತ್ ಕುಮಾರ ಪ್ರಭುಗಳು ತಮ್ಮ 3 ಸಹಾಯಕರಲ್ಲಿ ಒಬ್ಬರನ್ನು ಈ ಕೂಡಲೇ ಭೂಮಿಯಲ್ಲಿ ಅವತಾರ ಎತ್ತಲು ಕಳಿಸಿದ್ದಾರೆ. ಹೇಗೆ ಅಂತಂದರೆ, ಹಾಗೆ ಬಂದ ಆ ಜ್ಯೋತಿರಾಜರು ಆದಿಶಂಕರಾಚಾರ್ಯರಾಗಿ ಜನಿಸಿ ಅದ್ವೈತ ಸಿದ್ಧಾಂತವನ್ನು ಬೋಧಿಸಿ ಭಾರತಾದ್ಯಂತ ಸಂಚರಿಸಿ ಹಿಂದೂ ಧರ್ಮವನ್ನು, ಅದರ ತತ್ವಶಾಸ್ತ್ರವನ್ನು ಪುನರ್ಜೀವಗೊಳಿಸ್ತಾರೆ. ಬುದ್ಧರದು ಕಾಮ ಶರೀರದಲ್ಲಿ ಏನೆಲ್ಲ ಇತ್ತು ಅಣುಗಳು, ಪರ್ಮನೆಂಟ್ ಆ್ಯಟಮ್ನ ಅವರು ಅಬ್ಸರ್ವ್ ಮಾಡಿಕೊಂಡು ಮನೋಲೋಕದಲ್ಲೂ ಕೂಡ ಅವ್ರದ್ದು ಏನಿತ್ತು, ಅವರು ಸ್ಥೂಲ ಶರೀರವನ್ನು ಬರೀ ತೊಗೊಂಡ್ರು. ಬಟ್ ಅವ್ರದ್ದು ಆ್ಯಟಮ್ಸ್ ಏನೆಲ್ಲ ಇತ್ತು, ಆ ಆ್ಯಟಮ್ಸ್ನ ಅವರು ಅಬ್ಸರ್ವ್ ಮಾಡಿ ಅದನ್ನು ತನ್ನಲ್ಲಿ ಇಟ್ಕೊಂಡು ಇಡೀ ಭಾರತದ 4 ಮಠಗಳನ್ನ ಅವರು ಸ್ಥಾಪಿಸ್ತಾರೆ. ಸೌತಲ್ಲಿ ಶೃಂಗೇರಿ, ಗುಜರಾತ್ನಲ್ಲಿ 1, ಆಮೇಲೆ ಪೂರಿ ಜಗನ್ನಾಥ್ನಲ್ಲಿ 1, ಹಿಮಾಲಯದಲ್ಲಿ 1, ಕೇದಾರನಾಥದಲ್ಲಿ ಇವರು ಇಷ್ಟು ಇಡೀ ಭಾರತಾದ್ಯಂತ ಸಂಚರಿಸಿ ನಮ್ಮ ಹಿಂದೂ ಧರ್ಮವನ್ನು ಮತ್ತು ಅದರ ತತ್ವಶಾಸ್ತ್ರ ಏನಿದೆ ಅದನ್ನು ಅವರು ಪುನರ್ಜೀವನಗೊಳಿಸ್ತಾರೆ. 2ನೇ ಕಾರ್ಯ ಯಾವುದು ಅಂತಂದರೆ, ಭಗವಾನ್ ಬುದ್ಧರು ವೈಶಾಖ ಹುಣ್ಣಿಮೆ ಎಂದು ವಿಶೇಷವಾದ ಅನುಗ್ರಹ ಶಕ್ತಿಯನ್ನು ನೀಡಿ ಆಶೀರ್ವಾದವನ್ನು ನೀಡ್ತಾರೆ. ಆ ಆಶೀರ್ವಾದವನ್ನು ನಾವು ವರ್ಟಿಕಲ್ ಪೊಸಿಷನಲ್ಲಿ ಇದ್ದು ಅದನ್ನು ನಾವು ಗ್ರಹಿಸಬೇಕಾಗಿದೆ ಅಂತ ಹೇಳ್ತಾರೆ. ಇನ್ನು ಮೈತ್ರೇಯ ಅಂದರೆ ಏನು ಅಂತಂದರೆ, ಮೈತ್ರೇಯ ಅಂದರೆ ಮೈತ್ರಿ ಭಾವ, ಕರುಣೆ ಅಂತ ಅರ್ಥ. ಭಗವಾನ್ ಬುದ್ಧರು ಬುದ್ಧ ಪದವಿಯನ್ನು ಪಡೆದ ನಂತರ ಮೈತ್ರೇಯರು ಬೋಧಿಸತ್ವ ಎಂದರೆ ಜಗದ್ಗುರುಗಳ ಪದವಿಯನ್ನು ಅವರು ಪಡಿತಾರೆ. ಇವರು ಮಾಡಿದ ಮೊದಲ ಕೆಲಸವೆಂದರೆ ಭಗವಾನ್ ಬುದ್ಧರು ಈ ಪ್ರಪಂಚದಲ್ಲಿ ಹರಿಸಿದ್ದ ಆಧ್ಯಾತ್ಮಿಕ ಸ್ಪಂದಗಳ ಪ್ರಯೋಜನವನ್ನು ಪಡೆದುಕೊಂಡು ಏಕಕಾಲದಲ್ಲೇ, ಅಂದರೆ ಒಂದ್ಸಲೆ ಅನೇಕ ಮಹಾಪುರುಷರು ಪ್ರಪಂಚದ ವಿವಿಧ ಕಡೆಗಳಲ್ಲಿ ಅವತಾರವೆತ್ತುವಂತೆ ಮಾಡ್ತಾರೆ. ಶ್ರೀ ಶಂಕರಾಚಾರ್ಯರಿದ್ದಾರೆ, ಮಹಾವೀರರಿದ್ದಾರೆ, ಆಯಿತಾ, ಮಿತ್ರ ಅನ್ನೋರಿದ್ದಾರೆ ಪರ್ಷಿಯಾನಲ್ಲಿ, ಚೀನಾದಲ್ಲಿ ಲಯೋಟ್ಸೆ ಅನ್ನೋರಿದ್ದಾರೆ, ಕನ್ಫ್ಯೂಷಿಯಸ್ ಇದ್ದಾರೆ, ಪುರಾತನ ಗ್ರೀಸ್ನಲ್ಲಿ ಪೈಥಾಗೊರಸ್ ಇದ್ದಾರೆ. ಸ್ವತಃ ಮೈತ್ರೇಯರು ಭಾರತದಲ್ಲಿ ಶ್ರೀಕೃಷ್ಣರಾಗಿ ಜನ್ಮವನ್ನು ಪಡೆದರು. ಗೀತೆಯ ಮೂಲಕ ಸತ್ಯ ಸಾಕ್ಷಾತ್ಕಾರದ ಮಾರ್ಗವನ್ನು ಬೋಧಿಸಿದರು. ನಂತರ ಪ್ಯಾಲೆಸ್ಟೈನ್ನಲ್ಲಿ ಕ್ರಿಸ್ತರ ಪ್ರೇಮವನ್ನು ಬೋಧಿಸಿದರು. ಇವರ ಶಿಷ್ಯರಾದ ನಾಗಾರ್ಜುನ, ಆರ್ಯ ಸಂಘ, ರಾಮಾನುಜಾಚಾರಿ, ಮಧ್ವಾಚಾರಿ, ಈವನ್ ಇಸ್ಲಾಂ ಮತ ಸಂಸ್ಥಾಪಕರು ಸಹ ಇವರ ಶಿಷ್ಯರೇ ಆಗಿದ್ದರು. ನಾವು ಅಷ್ಟೇ ಹೇಳ್ತೀವಿ ಜಾತಿ 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 ಅಂತ, ಎಲ್ಲೂ ಯಾವ ಜಾತಿಯೂ ಕೂಡ ಇಲ್ಲ, ಎಲ್ಲವೂ ಕೂಡ ಒಂದೇ ಜಾತಿ, ಮಾನವ ಜಾತಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸೆನ್ಸ್ ಆಫ್ ಸೆಪ್ರೇಟ್ನೆಸ್ ಅನ್ನೋದು ಎಲ್ಲೂ ಕೂಡ ಇಲ್ಲ. HP ಬ್ಲಾವಟ್ಸ್ಕಿ ಅವರು ಹೇಳ್ತಾರೆ,
If a man desires to learn to know himself, he can do this only by working with great love for humanity. If one does not work for others, one has no right to be called a theosophist ಅಂತ ಹೇಳ್ತಾರೆ. ಇದಕ್ಕಿನ್ನ ಇನ್ನು ಯಾರು ಬೇಕು? ಥಿಯಾಸಫಿಸ್ಟ್ ಯಾರು ಅಂತಲೇ ಅವರು ನಮಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಮೊಟ್ಟ ಮೊದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅತ್ಯಂತ ಪ್ರೇಮ ಭಾವದಿಂದ ಹ್ಯುಮ್ಯಾನಿಟಿಗೆ ಅಂದರೆ ಇಡೀ ಮಾನವ ಲೋಕಕ್ಕೆ ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರ ನಮ್ಮ ಸೇವೆಯನ್ನು ಸಲ್ಲಿಸಬೇಕು. ಇದೇ ನಮ್ಮ ಕರ್ತವ್ಯ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನು ನಾವೆಲ್ಲ ಮಿಸ್ಟಿಕ್ ಸ್ಟಾರ್ನ ನೋಡಿದ್ದೀವಿ. ಅಲ್ಲಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ಏನು ಹೇಳ್ತಾರೆ? ಎಲ್ಲಿ 2 ಅಥವಾ 3 ನನ್ನ ಹೆಸರಿನಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನಿರುತ್ತೇನೆ. 2 ಅಥವಾ 3 ಜನ ನನ್ನ ಹೆಸರಿನಲ್ಲಿ ಎಲ್ಲಿ ಸೇರಿದ್ರೆ ನಾನು ಅಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಆ ಮಿಸ್ಟಿಕ್ ಸ್ಟಾರಲ್ಲಿ 7 ಲೈಟ್ಸ್ ಮಹಾತ್ಮರು ಇಲ್ಲಿದ್ದಾರೆ ಅಂತ ಹೇಳಿದಾಗ ಮಾತ್ರ ಸೆಂಟ್ರಲ್ ಲೈಟ್ನ ನಾವು ಹಚ್ಚೋದಲ್ವಾ? ಆಗ ನಮ್ಮ ಜೀವನ ಎಲ್ಲಿರುತ್ತೆ? ಮಹಾತ್ಮರು ಯಾರ ಕರ್ಮದಲ್ಲೂ ಕೈ ಆಡಿಸಲ್ಲ, ಅನ್ನೆಸೆಸರಿ ಇಂಟರ್ಫಿಯರ್ ಇರಲ್ಲ. ನಾವು ಕೈ ಎತ್ತಿದ್ರೆ, ನಾವು ಇಷ್ಟು ಕೈ ಎತ್ತಿದ್ರೆ ಅವರು ನಮಗಿನ್ನ 9 ಪಟ್ಟು ಕೈ ಕೆಳಗಡೆ ಇಟ್ಬಿಟ್ಟು ನಮ್ಮನ್ನು ಮೇಲ್ಗಡೆ ಎಳ್ಕೊಳ್ತಾರೆ. ನಮ್ಮ ಕರ್ಮವನ್ನು ನಾವೇ ಅನುಭವಿಸಿ ನಾವೇ ತೀರಿಸ್ಬೇಕು. ಕಷ್ಟಕಾಲೇ ವೆಂಕಟರಮಣ ಅಂತ ಹೋದರೆ ಆಗಲ್ಲ. ಇಲ್ಲಿ ನಮ್ಮದು ಕರ್ಮ ತೀರಿರಬೇಕು. ನಮ್ಮ ಪ್ರಾಪಂಚಿಕ ಕರ್ತವ್ಯ ಏನಿದೆ ಅದೆಲ್ಲ ಮಾಡಿದ ಮೇಲೆ ನಾವು ಥಿಯಾಸಫಿಯ ಕೆಲಸಕ್ಕೆ ನಾವು ಕೈ ಹಾಕಬೇಕು. ಕರ್ಮ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಜನ್ಮದಲ್ಲಿ ನಮ್ಮಿಂದ ಆದಷ್ಟು ಪ್ರಯತ್ನ ಪಡಬೇಕು. ಆವಾಗ ನಮ್ಮ ಜೀವನ ಹೆಂಗಿರುತ್ತೆ ಅಂದರೆ ಸಂಪೂರ್ಣ ಸೇವಾಪೂರಿತವಾಗಿರುತ್ತೆ. ಒಂದು ಆದರ್ಶ ಬಾಳಿರುತ್ತೆ. ಸದಾಕಾಲ ಹೆಚ್ಚಿನ ಸಮಯವನ್ನು ನಾವು ಸತ್ಸಂಗದಲ್ಲಿ ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಯೋಗ ಮಾರ್ಗದಲ್ಲಿ ಇರುವವರು, ಸತ್ಯವನ್ನು ಅರಿತಿರುವವರ ಸಂಘದಲ್ಲಿ ನಾವು ಇರ್ಬೋದು. ಅವರ ಆರಾನಲ್ಲಿ ಮುಂಚೆ ಎಲ್ಲ ಗುರುಗಳಿದ್ದಾಗ ಶಿಷ್ಯರು ಅವ್ರ ಜೊತೆನೇ ಇರೋರು. ಯಾಕಂದರೆ ಅವ್ರ ಜೀವನವನ್ನು ಅವ್ರು ನೋಡ್ತಾ ಇದ್ರು. ಅವ್ರ ಆರಾನಲ್ಲೇ ಅವರು ಸದಾಕಾಲ ಇರ್ತಾಯಿದ್ರು. ಶಿಸ್ತನ್ನು ಪರಿಪಾಲನೆ ಮಾಡ್ಕೊಳ್ಳೋರು, ಮನೋನಿಗ್ರಹ ಇತ್ತು, ಧ್ಯಾನ ಕೂತ್ಕೊಳ್ಳೋರು, ಅಸಹನೆ ಅನ್ನೋದು ಇರಲಿಲ್ಲ. ಕಾಮದೇಹದಲ್ಲಿ ಹೆಚ್ಚು ಸೂಕ್ಷ್ಮತೆಯನ್ನು ಅವರು ಪಡ್ಕೊಂಡಿದ್ದರು. ಯಾವುದೇ ಸಮಸ್ಯೆಯ ಬಗ್ಗೆ ಅವರು ಹೆಚ್ಚು ಆಲೋಚನೆ ಮಾಡಿ ಖಿನ್ನರಾಗ್ತಾ ಇರಲಿಲ್ಲ. ಬುದ್ಧಿಯ ಬೆಳಕು ಸದಾಕಾಲ ಬೆಳಗ್ತಾನೆ ಇತ್ತು. ಆದ್ದರಿಂದ ಮೊಟ್ಟ ಮೊದಲು ಉಮೇದುವಾರಿ ಅಂದರೆ ಕರ್ಮ ಕಡಿಮೆ ಆಗೋದಕ್ಕೆ ಪೆಟ್ಟಿಗಳ ಹೆಚ್ಚು ಜಾಸ್ತಿ ಬಿಡಬೇಕಂತೆ. ಕರ್ಮ ಬೇಗ ಖಾಲಿ ಆಗೋಗುತ್ತೆ. ಬೇಗ ನಾವು ಲೋನ್ ತೊಗೊಂಡಿರೋದನ್ನು ರಿಪೇ ಮಾಡಿಬಿಟ್ರೆ ಏನಾಗುತ್ತೆ? ಕ್ಲಿಯರ್ ಆಗೋಗುತ್ತೆ. ಆಮೇಲೆ ನಾವು ಮಾಡೋದೆಲ್ಲ ಪ್ರಾಫಿಟ್ಟು, ಅದಕ್ಕೆ ಬಡ್ಡಿ ಕೂಡ ಕೊಡ್ತಾರೆ. ಅದೇ ನಮಗೆ ಸೇವೆ ಮಾಡೋ ಅವಕಾಶ. ಅಂಗೀಕೃತ ಶಿಷ್ಯ ಅಂದರೆ ಅಕ್ಸೆಪ್ಟೆಡ್ ಡಿಸೈಪಲ್, ಸ್ವೀಕೃತ ಶಿಷ್ಯ. ಆವಾಗ ಮಹತ್ವರು ಸಂಬಂಧಕ್ಕೆ ತೆಗೆದುಕೊಳ್ತಾರೆ. ಅವ್ರಿಗೆ ಗುರುಗಳ ಉಪದೇಶ ಲಭ್ಯ ಆಗುತ್ತೆ. ಗುರುಗಳ ಪ್ರಜ್ಞೆಯ ಹೊರಭಾಗವಾಗಿ ಅವರು ಇರ್ತಾರೆ. ಇನ್ನು ಗುರುಪುತ್ರ ಅಂದರೆ ಸನ್ಶಿಪ್. ಅವರು ಯಾರು ಅಂತಂದರೆ ಗುರುಗಳ ಪ್ರಜ್ಞೆಯ ಒಂದು ಕಿರಣ ಆಗಿರ್ತಾರೆ. ಅವರಲ್ಲಿ ವಿವೇಕ ಅನ್ನೋದು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಅದು ಹೆಚ್ಚುತ್ತಿರುತ್ತೆ. ಇನ್ನು ಮೊದಲನೇ ದೀಕ್ಷೆ ಅಂದರೆ ದ್ವಿಜ ಅಥವಾ ಮರುಹುಟ್ಟು ಅನ್ನೋದು ಸಿಕ್ಕತ್ತೆ. ಇದು ಬುದ್ಧಿಲೋಕದ ಪ್ರಜ್ಞೆಯಲ್ಲಿ ಅದು ಆಗುತ್ತೆ. ದೇಹಾತ್ಮ ಜೀವಾತ್ಮ ಒಂದಾಗುತ್ತೆ. ಇನ್ನು ಮುಂದುವರೆದಾಗ ಅವರ ಜೀವಾತ್ಮನು ಪುರುಷಾತ್ಮನಿಂದ ಶಕ್ತಿಯನ್ನು ಪಡೆದುಕೊಂಡು ಆ ದೀಕ್ಷೆಯ ಹೊತ್ತಿನಲ್ಲಿ ಪುರುಷಾತ್ಮ ಇಳಿದು ಬಂದು ಕಾರಣ ಶರೀರವನ್ನು ಸೇರ್ತಾನೆ. ಈಶ್ವರನ ಕ್ರಿಯಾಶಕ್ತಿ ಅಥವಾ ಪೋಹ ಸ್ವಲ್ಪ ದೊಡ್ಡದಾಗಿ ದೀಕ್ಷಿತನಿಗೆ ಹೆಚ್ಚು ಚೈತನ್ಯವನ್ನು ನೀಡುತ್ತೆ. ಆಗ ಅವನ ಶರೀರ ಆತ್ಮನ ಅಧೀನಕ್ಕೆ ಒಳಗಾಗುತ್ತೆ. ಆವಾಗ ಅವನು ಪರಿವ್ರಾಜಕ ಅಂದರೆ ತಿರುಗಾಡೋನು ಆಗ್ತಾನೆ, ಎಲ್ಲೂ ಕೂಡ ಅವನು ನಿಲ್ಲಲ್ಲ. ಸೊ ಹಾಗಾಗಿ ನಮಗೆ ನಾನು ಇದುವರೆಗೂ ಏನು ಹೇಳಿದ್ದೀನಿ ಅಂದರೆ ಇದನ್ನೆಲ್ಲ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಪರಿಚಯ ಮಾಡಿಕೊಟ್ಟಿರೋರು HP ಬ್ಲಾವೆಟ್ಸ್ಕಿ. ಇವರು ಮಹಾತ್ಮರನ್ನು ನಮಗೆ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ, ಅವ್ರ ಜೊತೆಯಲ್ಲಿದ್ದಾರೆ, ಅವರಿಗೆ ಒಂದು ನಾಲೆಯಾಗಿದ್ದಾರೆ. ಇವರ ಋಣವನ್ನು ತೀರಿಸೋದಕ್ಕೆ ನಮಗೆ ಯಾವತ್ತಿಗೂ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಇದುವರೆಗೂ ಕೂಡ ನಾವು ಒಂದು ಸ್ವಲ್ಪ ಮಾತ್ರ ಮುಟ್ಟಿದ್ದೀವಿ ಅಷ್ಟೇ ಮಹಾತ್ಮರ ಬಗ್ಗೆ. ಅವರಂತೆ ಆಗೋದಕ್ಕೆ ಖಂಡಿತ ಸಾಧ್ಯ ಇದೆ. ಅವ್ರ ಕಡೆಗೆ ನಾವು ಮುಖ ಫಸ್ಟು ತಿರುಗಿಸಿದ್ರೆ ದಾರಿ ತನಗೆ ತಾನೇ ತೆಗೆದುಕೊಳ್ಳುತ್ತಾ ಹೋಗುತ್ತೆ. ಈ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೀನಿ.